ಎಲ್ಲರಿಗೂ ನಮಸ್ಕಾರಗಳು. ಈಗ ವೈದಿಕ ಪರಂಪರೆಯ ಮುಖಾಮುಖಿಯಲ್ಲಿ ಆಕೃತಿ ಪಡೆದ ಶರಣ ಪ್ರತಿಪಾದಿತ ಲಿಂಗಾಯತ ವೀರಶೈವ ಧರ್ಮ ಹೋಲಿಕೆ ವ್ಯತ್ಯಾಸ ಈ ಮಾಲಿಕೆಯ 4ನೆಯ ವಿಡಿಯೋ. ಇಲ್ಲಿ ಚರ್ಚಿತವಾಗ್ತಕ್ಕಂಥ ವಿಷಯ ವಿಸ್ತಾರ ಜಾಸ್ತಿ ಇರೋದರಿಂದ ಇದನ್ನು 4 ವಿಡಿಯೋವನ್ನೇ ಎ ಮತ್ತು ಬಿ ಅಂತೇಳಿ 2 ಭಾಗಗಳಲ್ಲಿ ನಾನು ಚರ್ಚಿಸ್ತಾ ಇದ್ದೇನೆ. ಇದಕ್ಕೆ ಕಾರಣ ಹಲವಾರು ವಚನಕಾರರನ್ನು ಇಲ್ಲಿ ನಾನು ಉದಾಹರಣೆಗೆ ತೆಗೆದುಕೊಂಡಿದ್ದೇನೆ. ಅದರಿಂದ ವಿಷಯ ವೇದಾಂತದ ಬ್ರಹ್ಮ ಆತ್ಮನು, ಶರಣರ ಶಿವನು, ಜೀವನ ಹೃದಯವಾಸಿಗಳು, ಜಗರೂಪಿಗಳು, ಜಗವಾಸಿಗಳು ಆಗಿರುವರು. ಇದು ಟೈಟ್ಲ್ ಆಫ್ ದಿ ಟಾಪಿಕ್. ಈ ವಿಡಿಯೋ ಉಪನ್ಯಾಸವು ವಿಷಯ ವಿಸ್ತಾರದ ಕಾರಣಕ್ಕೆ 4A 4B ಎಂದು 2 ಭಾಗಗಳಲ್ಲಿ ಹಂಚಲ್ಪಟ್ಟಿದ್ದು, 4A ಭಾಗದಲ್ಲಿ ಅಲ್ಲಮಪ್ರಭು, ಜೇಡರ ದಾಸಿಮಯ್ಯ, ಹಾವಿನ ಹಾಳ ಕಲ್ಲಯ್ಯ, ಅರಿವಿನ ಮಾರಿತಂದೆ ಈ 5 ಶರಣರ ವಚನಗಳನ್ನು, 4B ಭಾಗದಲ್ಲಿ ಚನ್ನಬಸವಣ್ಣ, ಆದಯ್ಯ ಮತ್ತು ಸಿದ್ದರಾಮ ಈ 3 ಶರಣರ ವಚನಗಳನ್ನು ವಿಶ್ಲೇಷಣೆಗೆ ಆಧಾರವಾಗಿ ತೆಗೆದುಕೊಳ್ಳಲಾಗಿದೆ ಮತ್ತು ವಚನಗಳನ್ನು ಆದಷ್ಟು ಹೆಚ್ಚು ಉದಾಹರಣೆ ತೆಗೆದುಕೊಂಡು ವಿಶ್ಲೇಷಣೆ ಮಾಡಲಾಗಿದೆ. ಆದ್ದರಿಂದ ಸಹೃದಯರು 2 ಭಾಗಗಳನ್ನು ಆಲಿಸುವ ಮೂಲಕ ಸಹಕರಿಸಬೇಕೆಂದು ನಾನು ಮೊದಲು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಾರಣ ಇಷ್ಟೇ, ಯಾವುದೋ ಒಬ್ಬಿಬ್ಬ ಶರಣರನ್ನೇ ಉದಾಹರಣೆ ಕೊಟ್ಟರೆ ಇನ್ನು ಬೇರೆ ಶರಣರಲ್ಲಿ ಈ ಥರ ಅಭಿಪ್ರಾಯ ಇಲ್ಲ ಅನ್ನೋ ಮಾತುಗಳು ಕೇಳಿಬರ್ತವೆ. ಆದ್ದರಿಂದ ಬಹಳಷ್ಟು ಶರಣರನ್ನು, ಆಮೇಲೆ ಬಹಳ ಮುಖ್ಯವಾದ ಅನೇಕ ವಚನಗಳನ್ನು ಇಲ್ಲಿ ಹೆಚ್ಚು ಉದಾಹರಣೆ ತೆಗೆದುಕೊಂಡಿರೋದ್ರಿಂದ ವಿಷಯದ ವಿಸ್ತಾರ ಜಾಸ್ತಿಯಾಗಿದೆ. ಅದರಿಂದ ಎ ಬಿ ಭಾಗದಲ್ಲಿ ನಾನು ಈ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಈಗ ಮೊದಲಿಗೆ ಕೆಲವು ವೇದಾಂತದ ಉದಾಹರಣೆಗಳನ್ನು, ವ್ಯಾಖ್ಯಾನಗಳನ್ನು ನಾವು ನೋಡ್ತಾ ಹೋಗೋಣ. ನಮಗೆ ವಚನ ಚರ್ಚೆಗೆ ಇದು ಒಂದು ಹಿನ್ನೆಲೆಯಾಗಿ ನಮಗಿರಬೇಕು. ವಿಶ್ವದ ಸೃಷ್ಟಿಕರ್ತ ಬ್ರಹ್ಮವು ಆ ಜಗದೊಳಗೆ ಸೇರಿ ತಾನೇ ಅವ್ಯಕ್ತವಾಗುವುದು. ಮನುಷ್ಯನು ಈ ಅವ್ಯಕ್ತದಲ್ಲಿ ಸೇರಿಕೊಂಡಾಗ ಶಾಂತಿಯನ್ನು, ಆನಂದವನ್ನು ಪಡೆಯುವನು ಅಂಥೇಳಿ ಪಾಲ್ ಡ್ಯೂಸನ್ನನ ಪುಸ್ತಕದಲ್ಲಿ ಇಂಥದ್ದೊಂದು ವ್ಯಾಖ್ಯಾನವನ್ನು ನಾವು ಕಾಣ್ತೇವೆ. ಅದರ ಇಂಗ್ಲೀಷನ್ನು ಹೇಳತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಇನ್ನೊಂದು, ಮ್ಯಾನ್ಕೈಂಡ್ ಆಸ್ ಎ ಮೈಕ್ರೋಕಾಸಮ್, ವೈಸ್ ವರ್ಸಾ ದ ಯೂನಿವರ್ಸ್ ಆಸ್ ಎ ಮ್ಯಾಕ್ರಾಂಥ್ರೋಪೋಸ್ ಅಂತ ಹೇಳ್ಬಿಟ್ಟು ಆತ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾನೆ. ಅಂದರೆ ಇದು ತಾಂತ್ರಿಕರಲ್ಲೂ ಕೂಡ ಬರ್ತೈತೆ. ಇದು ಮ್ಯಾನ್ ಈಸ್ ದಿ ಮೈಕ್ರೋಕಾಸಮ್ ಆಫ್ ದಿ ಯೂನಿವರ್ಸ್ ಅಂತ. ಅಂದರೆ ಮನುಷ್ಯ ಅಂತಕ್ಕಂಥವನು ಈ ವಿಶ್ವದ ಒಂದು ಅಣುಭಾಗ ಅಂತ. ವಿಶ್ವ ಬಹಳ ದೊಡ್ಡದು, ಅದು ಬೃಹತ್ತಾದ್ದು, ಅದರ ಒಂದು ಅಣು, ಅದರ ಒಂದು ಕಣ ಈ ಮನುಷ್ಯ ಅಂತ. ಆಮೇಲೆ ಇಡೀ ವಿಶ್ವವನ್ನೇ ಪುರುಷನ ಸ್ವರೂಪದಲ್ಲಿ ಗ್ರಹಿಸಲಾಗಿದೆ. ಮನುಷ್ಯನೇ ಅಂದರೆ ಆತ್ಮವೇ ಈ ವಿಶ್ವಕ್ಕೆ ಮೂಲ ಎಂಬತಕ್ಕಂಥ ಕಲ್ಪನೆ ಉಪನಿಷತ್ತಿನಲ್ಲಿದೆ. ಅದನ್ನು ಡ್ಯೂಸನ್ ತನ್ನ ಗ್ರಂಥದ 107ನೇ ಪುಟದಲ್ಲಿ ದಾಖಲೆ ಮಾಡಿದ್ದಾನೆ. ಆಮೇಲೆ ಮನುಷ್ಯ ಮತ್ತು ಆಕಾಶ ಇವು ಬ್ರಹ್ಮ ಅನ್ನುವಂಥ ಮಾತು ಅವನ ಕೃತಿಯಲ್ಲಿ ಬರ್ತದೆ. ಆಮೇಲೆ ಮನುಷ್ಯ ರಹಿತವಾದ ಹೊರಗಿನ ಆಕಾಶವು ಮನುಷ್ಯನೊಳಗಿನ ಅವಕಾಶ ಈ 2 ಬ್ರಹ್ಮವೇ ಅಂತ ಹೇಳಿ ಛಾಂದೋಗ್ಯ ಉಪನಿಷತ್ನಲ್ಲಿ ಬರುತ್ತೆ ಅಂತೇಳಿ ಅದೇ ಕೃತಿಕರ್ತ ತನ್ನ 112ನೇ ಪುಟದಲ್ಲಿ ದಾಖಲಿಸಿದ್ದಾನೆ. ಆತ್ಮ ಸಿದ್ಧಾಂತವೇ ಕ್ಷತ್ರಿಯರ ಕೊಡುಗೆ. ಇದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ನಾನು ಇದನ್ನು ವ್ರಾತ್ಯ ಪರಂಪರೆ ಅಂತ ಕರೆದಿದ್ದೀನಿ. ಯಾಕಂದರೆ ಅಸುರ, ಕ್ಷತ್ರಿಯ ಪರಂಪರೆ ಇವೆಲ್ಲವೂ ವ್ರಾತ್ಯ ಪರಂಪರೆ. ಈ ಒಟ್ಟಾರೆ ಉಪನಿಷತ್ ಪರಂಪರೆಯೇ ಭಾರತ ದೇಶದ ಅಹಿಂಸಾ ಪರಂಪರೆ, ಉಪನಿಷತ್ ಪರಂಪರೆ ಏನಿದೆಯಲ್ಲ ಇದೆಲ್ಲವೂ ವ್ರಾತ್ಯ ಸಿದ್ಧಾಂತದಿಂದ ಬಂದಂಥದ್ದು, ವ್ರಾತ್ಯರ ಕೊಡುಗೆ ಅದು. ಆಮೇಲೆ ಮುಂಡಕೋಪನಿಷತ್ ವರ್ಣಿಸ್ತಕ್ಕಂಥ ಬ್ರಹ್ಮನ ಲಕ್ಷಣಗಳು ಎಲ್ಲವೂ ಶರಣರ ಶಿವನ ಲಕ್ಷಣಗಳೇ ಆಗಿದ್ದಾವೆ. ಅದನ್ನು ಇಂಗ್ಲೀಷ್ನಲ್ಲಿ ಪಾಲ್ ಡ್ಯೂಸನ್ನಿಂದ ನಾನು ಕೋಟ್ ಮಾಡ್ಕೊಂಡಿದ್ದೇನೆ ನೋಡಿ. ಇನ್ವಿಸಿಬಲ್, ಇನ್ಕಾಂಪ್ರಿಹೆನ್ಸಿಬಲ್, ವಿತೌಟ್ ಜಿನಿಯಾಲಜಿ, ಕಲರ್ಲೆಸ್, ವಿತೌಟ್ ಐ ಆರ್ ಏರ್, ವಿತೌಟ್ ಹ್ಯಾಂಡ್ಸ್ ಆರ್ ಫೀಟ್, ಅಂದರೆ ಕಣ್ಣಿಗೆ ಕಾಣಲ್ಲ, ಅಗೋಚರ. ಆಮೇಲೆ ಅವನು ಗ್ರಹಿಸ್ಲಿಕ್ಕಾಗಲ್ಲ. ಆಮೇಲೆ ಕಣ್ಣಿಲ್ಲ ಅವನಿಗೆ, ಕಿವಿ ಇಲ್ಲ ಅವನಿಗೆ, ಬಣ್ಣವಿಲ್ಲ, ಕಾಲಿಲ್ಲ, ಈ ರೀತಿ
ಎಟರ್ನಲ್ ಪರ್ವೇಡಿಂಗ್ ಆಲ್ ಅಂಡ್ ಓವರ್ ಆಲ್ ಸ್ಕೇರ್ಸ್ ನೋವೆಬಲ್, ಅಂದರೆ ಎಲ್ಲ ಕಡೆ ಅವನು ಇದ್ದಾನೆ ಆದರೆ ತಿಳಿಲಿಕ್ಕೆ ಸಾಧ್ಯವಿಲ್ಲ ಅಂತ. ದಟ್ ಅನ್ಚೇಂಜಿಬಲ್ ಒನ್, ಅವನು ಬದಲಾವಣೆ ಆಗೋದಿಲ್ಲ ಅವನು. ಹೂಮ್ ದ ವೈಸ್ ರೆಗಾರ್ಡ್ ಆ್ಯಸ್ ಬೀಯಿಂಗ್ ಓಂ ಅಂತ, ಅವನನ್ನು ಬುದ್ಧಿವಂತರು ಏನಂತ ತಿಳ್ಕೊಂಡಿದ್ದಾರೆ, ಓಂ ಅಂದರೆ ಗರ್ಭ ಅಂತ, ಅವನನ್ನು ಗರ್ಭ ಅಂತ ಭಾವಿಸಿದ್ದಾರೆ ಅಂತ ಹೇಳ್ಬಿಟ್ಟು 148 ದ ಫಿಲಾಸಫಿ ಆಫ್ ಉಪನಿಷತ್ಸ್ ಪಾಲ್ ಡಿಸನ್ ಕೃತಿ. ಫರ್ದರ್, ದಟ್ ವಿಚ್ ರಿಮೈನ್ಸ್ ಇನಾಡಿಬಲ್, ಇಂಟ್ಯಾಂಜಿಬಲ್, ಇನ್ವಿಸಿಬಲ್, ವಿಚ್ ಕ್ಯಾನ್ ನೈದರ್ ಬಿ ಟೇಸ್ಟೆಡ್ ನಾರ್ ಸ್ಮೆಲ್ಟ್, ಇಂಪೆರಿಷಬಲ್, ಅಂದ್ರೆ ಅವನನ್ನು ರುಚಿಸಲಿಕ್ಕೆ ಬರಲ್ಲ, ಅವನನ್ನು ವಾಸನೆ ಮೂಸಿಸ್ಲಿಕ್ಕೆ ಬರಲ್ಲ, ಅವನನ್ನು ಮುಟ್ಲಿಕ್ಕಾಗಲ್ಲ, ಅವನು ಕಣ್ಣಿಗೆ ಕಾಣಲ್ಲ, ಎಲ್ಲ ಅವೇ ಮಾತುಗಳೇ. ದಟ್ ಅವಾಯ್ಡ್ಸ್ ಎಟರ್ನಲ್ ವಿತೌಟ್ ಬಿಗಿನಿಂಗ್ ಆರ್ ಎಂಡ್, ನೋಡಿ ಅವನಿಗೆ ಆದಿ ಇಲ್ಲ ಅಂತ್ಯವೂ ಇಲ್ಲ. ಗ್ರೇಟರ್ ದೆನ್ ದಿ ಗ್ರೇಟೆಸ್ಟ್, ಅವನು ಎಲ್ಲರಿಗಿಂತ ಮಹಾನ್, ಮಹಾನ್ಗಿಂತ ಮಹಾನ್. ಹಿ ಹೂ ನೌಸ್ ದ್ಯಾಟ್ ಹ್ಯಾಸ್ ಎಸ್ಕೇಪ್ಡ್ ಫ್ರಮ್ ದ ಜಾಸ್ ಆಫ್ ಡೆತ್, ಅಂದರೆ ಅವನನ್ನು, ಬ್ರಹ್ಮನನ್ನು ಅರಿತವನು, ಇಂಥ ಒಂದು ಆತ್ಮನನ್ನು ಅರಿತವನು, ಅವನಿಗೆ ಮೃತ್ಯುವಿಲ್ಲ ಅಂತ. ಹೀ ಸ್ಟ್ರೆಚಸ್ ಹಿಮ್ಸೆಲ್ಫ್ ಅರೌಂಡ್ ವಿತೌಟ್ ಫ್ರೇಮ್ ಆರ್ ಸಿನ್ಯೂಸ್, ಪ್ಯೂರ್, ಅನ್ಸಲೀಡ್, invulnerable, free from evil, gazing forth by himself alone, all embracing. For each after its kind has he for all time determined the goal. All above the three have been quoted from the philosophy of Upanishads, Paul Deason ಕೃತಿ. ಛಾಂದೋಗ್ಯ ಮತ್ತು ಬೃಹದಾರಣ್ಯಕ ಈ ಎರಡೂ ಉಪನಿಷತ್ತುಗಳು ಬ್ರಹ್ಮನ, ಆತ್ಮನ ಕುರಿತು ಒಂದೇ ಸಾರವನ್ನು ಹೊಂದಿದ ಶ್ಲೋಕಗಳಾಗಿವೆ. ಆತ್ಮನು ಹಸಿವು, ತೃಷೆ, ಮೃತ್ಯು, ವೃದ್ಧಾಪ್ಯ, ದುಃಖ ಇವೆಲ್ಲವುಗಳಿಂದ ಮುಕ್ತನಾದವನು. ಅವನ ಅಗೋಚರ, ಅಗೋಚರ ಚೇತನದಿಂದ, ಯಾವ ಅಗೋಚರ ಚೇತನದಿಂದ ಈ ವಿಶ್ವ ಮುಂದುವರೆದಿದೆಯೋ ಅದೇ ಸತ್ಯವೂ ನಿತ್ಯವೂ ಆದ ಆತ್ಮನಾಗಿದ್ದು, ಆ ಆತ್ಮವೇ ನೀನಾಗಿರುವೆ ಅಂದರೆ ತತ್ವಮಸಿ ಅಂತ, ತತ್ ತ್ವಂ ಅಸಿ, ಅದು ಆ ಬ್ರಹ್ಮ ನೀನೇ ಆಗಿರುವೆ ಅನ್ನುವಂಥ ಮಾತು ಅಲ್ಲಿ ಬರ್ತದೆ. ಸಹೈ ಅಂತರಾತ್ಮ ಲಿಂಗರೂಪೇಣ ಸರ್ವಭೂತಾನಾಂ ತಸ್ಮಿನ್ ಹಿ ಲಿಂಗಾತ್ಮನಿ ಸಂಹತಾ ಸರ್ವೇ ಜೀವ ತಸ್ಮಾತ್ ಸ ಜೀವಘನ, ಅಂದರೆ ಆ ಉಮ ತಿಳಿದವನು, ಆ ಉಮ ತಿಳಿದವನು ಹಿರಣ್ಯ ಗರ್ಭದ ಆಚೆಗಿನ ಸತ್ಯವನ್ನರಿಯುವನು. ಅವನಿಗೆ ಮುಕ್ತಿ ದೊರಕಿ ಮತ್ತೆ ಭವತ್ವಕ್ಕೆ ಬಾರನು. ಅವನು ಪರಮಸತ್ಯವಾದ ಈಶ್ವರನನ್ನು ಕಾಣುವನು. ಜೀವ ಘನಾತ್ ಪರಂ ಪುರುಷಂ ಪಶ್ಯತಿ ತಥೋ ಮುಕ್ತೋ ಭವತಿ ಅಂತೇಳಿ ಪ್ರಶ್ನೋಪನಿಷತ್ತಿನಲ್ಲಿ ಈ ಒಂದು ಶ್ಲೋಕ ಅಲ್ಲಿ ಬರುತ್ತೆ. ಇದನ್ನು ನಾನು ರಾಧಾಕೃಷ್ಣರ ದ ಪ್ರಿನ್ಸಿಪಲ್ ಆಫ್ ಉಪನಿಷತ್ನಿಂದ ತೆಗೆದುಕೊಂಡಿದ್ದೇನೆ, ಪುಟ 665. ಇನ್ನೊಂದು ಬೃಹದಾರಣ್ಯಕ ಉಪನಿಷತ್ತು ಹೃದಯವೇ ಬ್ರಹ್ಮ ಎನ್ನುತ್ತದೆ. ಏಷ ಪ್ರಜಾಪತಿರ್ ಯದ್ ಹೃದಯಂ ಏತದ್ ಬ್ರಹ್ಮ ಏತದ್ ಸರ್ವಂ ಅಂತೇಳಿ ಪುಟ 291, ಅದೇ ರಾಧಾಕೃಷ್ಣರ ಕೃತಿ. ಆಮೇಲೆ ಹೃದಯಸ್ಥಾಯಿಯಾದ ಬ್ರಹ್ಮನನ್ನು ವೇದಾಧ್ಯಯನಗಳ ಮೂಲಕ ಅರಿಯಬೇಕೆಂಬ ದೀರ್ಘ ವಿವರಣೆ ಮತ್ತೊಂದು ಕಡೆ ಅವರದೇ ಕೃತಿಯಲ್ಲಿ, ರಾಧಾಕೃಷ್ಣರ ಕೃತಿಯಲ್ಲಿ ಪುಟ 279 ಬರ್ತದೆ. ಆತ್ಮ ಬ್ರಹ್ಮದ ಈ ಎಲ್ಲ ಸ್ವರೂಪ ಗುಣಲಕ್ಷಣಗಳೂ ಸಹ ಶರಣರು ವರ್ಣಿಸುವ ಶಿವನಿಗಿವೆ. ಶರಣರ ಶಿವಸ್ವರೂಪಕ್ಕೂ ವೇದಾಂತದ ಪರಬ್ರಹ್ಮ ಸ್ವರೂಪಕ್ಕೂ ಇರುವ ಈ ಅವಿನಾಭಾವ ಸಾರೂಪ್ಯವೇ ಶರಣರ ಮೇಲಿನ ವೇದಾಂತದ ಪ್ರಭಾವ ಮಾತ್ರವಲ್ಲ, ವೇದಾಂತ ತತ್ವವನ್ನು ಶರಣರು ಸ್ವೀಕರಿಸಿಯೇ ಆ ಆಧಾರದಿಂದಲೇ ಕಾವ್ಯಾತ್ಮಕ ಸಂಕೇತ ಪ್ರತಿಮೆಗಳ ಮೂಲಕ ತಮ್ಮ ವಚನಗಳಲ್ಲಿ ಶಿವಸ್ವರೂಪವನ್ನು ವರ್ಣಿಸಿರುವುದು ಸ್ಪಷ್ಟವೇ ಇದೆ. ಉದಾಹರಣೆಗೆ ಈ ಕೆಳಗಿನ ಅಲ್ಲಮನ ಪ್ರಭುವಿನ ವಚನಗಳಿಂದ ನಾವು ಚರ್ಚೆಯನ್ನು ಪ್ರಾರಂಭ ಮಾಡಬಹುದು. ಅಲ್ಲಮರ ಕಲ್ಪನೆಯ ಲಿಂಗವು ವೇದಾಂತಿಗಳ ಪರಬ್ರಹ್ಮಕ್ಕೆ ಹತ್ತಿರವಾದುದೆಂಬುದನ್ನು ಅಲ್ಲಮ ಪ್ರಭುವಿನ 1349 ವಚನ ಸ್ಪಷ್ಟಪಡಿಸುತ್ತದೆ. ಈ ದೀರ್ಘ ವಚನದ ಕೆಲವು ಸಾಲುಗಳನ್ನಿಲ್ಲಿ ನೋಡಿದರೆ ನಾವು ಸಾಕು. ಪ್ರಥಮದಲ್ಲಿ ವಸ್ತು ಅನಿರ್ವಾಚ್ಯವಾಗಿತ್ತು. ಆ ಅನಿರ್ವಾಚ್ಯವಾಗಿದ್ದ ಪರವಸ್ತು ತನ್ನ ಲೀಲೆಯಿಂದ ತಾನೇ ಪರಬ್ರಹ್ಮವೆಂಬ ನಾಮವಾಯಿತು. ಆ ನಾಮವನೈದಿ ಕುಳವಾಯಿತು. ಆ ಕುಳದಿಂದ ಆತ್ಮನೆಂಬ ಲಿಂಗ ಸ್ಥಳವಾಯಿತು. ಇಂತು ಷಟ್ಸ್ಥಳವಾಗಿ ವಾಗ್ಮನಕ್ಕೆ ಅಗೋಚರವಾದ ಬ್ರಹ್ಮವೇ ಆತ್ಮನು. ಈ ಲಿಂಗ ಸ್ವರೂಪವನ್ನು ಅಲ್ಲಮ ಪಂಚಭೂತಾದಿ ತತ್ವಗಳಿಗೂ ಸಂಬಂಧಿಸಿಯೂ ನಿರೂಪಿಸಿದ್ದಾನೆ 1342 ವಚನದಲ್ಲಿ.
ಪೃಥ್ವಿಯ ನತಿಗಳೆದು ಅಪ್ಪುವಿಲ್ಲ, ಅಪ್ಪುವ ನತಿಗಳೆದು ಅಗ್ನಿ ಇಲ್ಲ, ಅಗ್ನಿಯ ನತಿಗಳೆದು ವಾಯುವಿಲ್ಲ, ವಾಯುವ ನತಿಗಳೆದು ಆಕಾಶವಿಲ್ಲ, ಆಕಾಶವನ್ನತಿಗಳೆದು ನಾದವಿಲ್ಲ, ನಾದವ ನತಿಗಳೆದು ಬಿಂದುವಿಲ್ಲ, ಬಿಂದುವ ನತಿಗಳೆದು ಕಳೆಯಿಲ್ಲ, ಕಳೆಯ ನತಿಗಳೆದು ಆತ್ಮನಿಲ್ಲ, ಆತ್ಮವ ನತಿಗಳೆದು ಗುಹೇಶ್ವರನೆಂಬ ಲಿಂಗವಿಲ್ಲ. ಹೀಗೆ ಅಂತಿಮವಾಗಿ ಅಲ್ಲಮಪ್ರಭುಗಳು ವೇದಾಂತದ ನೆಲೆಯನ್ನು, ಅಂದರೆ ಆತ್ಮ ಈಕ್ವಲ್ಸ್ ಟು ಪರಬ್ರಹ್ಮ ಎಂಬ ನೆಲೆಯನ್ನು ತಲುಪುತ್ತಾರೆ. ಈ ಕಾರಣಕ್ಕಾಗಿಯೇ ವೇದಾಂತ ಮತ್ತು ಸಾಂಖ್ಯ ತತ್ವಗಳ ಹಿನ್ನೆಲೆ ಇಲ್ಲದೆಯೇ ವಚನಕಾರರ ಧರ್ಮತತ್ವಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಎಂದು ನಾನು ಹೇಳುತ್ತೇನೆ. ಹೀಗಿದ್ದರೂ ವಚನಕಾರರು ತಮ್ಮ ವೈದಿಕ ಪರಂಪರೆಯೊಂದಿಗಿನ ತಾತ್ವಿಕ ನಂಟನ್ನು ಅಲ್ಲಗಳೆಯುವುದು ಸೋಜಿಗವೆನಿಸುತ್ತದೆ. ಅವರೇ ಸ್ವತಃ ಇಷ್ಟೆಲ್ಲ ಪ್ರಭಾವ ಹೊಂದಿದ್ದು ಕೂಡ ತಮ್ಮ ಶಿವತತ್ವವನ್ನು ವೇದಾಂತದ ಪರಬ್ರಹ್ಮದೊಂದಿಗೆ ಕಸಿ ಮಾಡಿಕೊಂಡಿದ್ರು ಕೂಡ ಅವರು ಮತ್ತೆ ವೇದಾಂತದ ಅನೇಕ ತತ್ವಗಳನ್ನು ಒಪ್ಪಿಯೂ ನಿರಾಕರಿಸ್ತಕ್ಕಂಥದ್ದು ಒಂದು ರೀತಿಯ ಸೋಜಿಗಾದ ವಿಚಾರ. ವೇದ ಪ್ರಮಾಣವಲ್ಲ, ಶಾಸ್ತ್ರ ಪ್ರಮಾಣವಲ್ಲ, ಶಬ್ದ ಪ್ರಮಾಣವಲ್ಲ ಕಾಣಿಭೋ ಲಿಂಗಕ್ಕೆ ಅಂತೇಳಿ ಇದು ಸ್ವತಃ ಇದೇ ಅಲ್ಲಮಪ್ರಭುವಿನ 269ನೇ ವಚನ ಹೇಳ್ತದೆ. ಹಾಗಾಗಿ ಇಲ್ಲಿ ಚರ್ಚೆ ಮಾಡ್ತಕ್ಕಂಥವ್ರಿಗೆ ಎರಡು ರೀತಿಯ ಸಾಮಗ್ರಿಗಳು ಸಿಕ್ಬಿಡ್ತವೆ. ಇದಲ್ಲ ಅನ್ಲಿಕ್ಕೂ ಸಿಗ್ತವೆ, ಇದು ಹೌದು ಅಂತ ಅನ್ಲಿಕ್ಕೂ ಸಿಗ್ತವೆ. ಆದರೆ ಅದು ಹಾಗಲ್ಲ. ಒಂದು ಬ್ಯಾಲೆನ್ಸ್ಡ್ ವ್ಯೂನಿಂದ ನಾವು ವಿಷಯವನ್ನು, ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ವಚನಕಾರರಿಗೆ ಇದ್ದಂಥ ಜ್ಞಾನಿಕ ಸಾಮಗ್ರಿಗಳೇ ಆ ವೇದಾದಿ ಆಕರಗಳು. ತಮ್ಮ ತಾತ್ವಿಕ ಸ್ವರೂಪವನ್ನು ಅದರಿಂದಲೇ ಅವರು ರಚಿಸಿಕೊಂಡಿದ್ದಾರೆ. ಅವ್ರ ಮೇಲೆ ಅದರ ಪ್ರಭಾವ ಇದೆ, ಕೆಲವು ಕಡೆ ಸ್ವೀಕರಿಸಿದ್ದಾರೆ, ಅದನ್ನು ಅವರು ಮಾಡಿಫೈ ಮಾಡಿಕೊಂಡಿದ್ದಾರೆ. ಈ ಥರದ ನಿಲುವಿನಿಂದ ನಾವು ವಚನಗಳನ್ನು ಅರ್ಥ ಮಾಡ್ಕೋಬೇಕು. ಶಿವಸ್ವರೂಪ ಮತ್ತು ಶಿವಜಗದ ಸಂಬಂಧ ಕುರಿತಾದ ಅಲ್ಲಮಪ್ರಭುಗಳ ವಚನದ ಉದಾಹರಣೆಗಳನ್ನು ನಾವು ನೋಡೋಣ. ವಾಗ್ಮನಕ್ಕತೀತವಾದ ಪರಶಿವನೇ ಪರಮಾತ್ಮ ಸ್ವರೂಪನಾಗಿ ವಿಶ್ವವೆಂಬ ನಾಣ್ಣುಡಿಯ ತೆರೆಯ ಸೀರೆಯ ಮರೆಯಲ್ಲಿ ಸಕಲ ಭೋಗಾದಿ ಭೋಗಗಳ ಭೋಗಿಸುತ್ತಿಪ್ಪಿರಿ. ಗುಹೇಶ್ವರ, ನಿಮ್ಮ ನಿಲವಿನ ಪರಿಣಾಮದ ಸುಖವ ನೀವೇ ಬಲ್ಲಿರಿ ಅಂತೇಳಿ 1498ನೇ ವಚನದಲ್ಲಿ ಬರೀತಾರೆ. ಮಾತು ಮತ್ತು ಮನ ಇವೆರಡಕ್ಕೂ ಅತೀತನಾದ ಪರಶಿವನೇ ಈ ಭೌತ ಜಗತ್ತಲ್ಲಡಗಿ ಸಕಲ ಭೋಗಾದಿ ಭೋಗಗಳನ್ನು ಭೋಗಿಸುತ್ತಿರುವನು. ಇಂತಹ ಪರಮಾತ್ಮನ ನಿಲವಿನ ಪರಿಣಾಮದ ಸುಖವನ್ನು ಆ ಪರಮಾತ್ಮನಷ್ಟೇ ಬಲ್ಲ, ಅಂದರೆ ಆ ಪರಶಿವಾಂಶಿಕನಾದ ತಾನು ಎಂಬ ಪದಭಾಜನವಾದ ಆತ್ಮ ಮಾತ್ರ ಬಲ್ಲದು ಅನ್ನುವಂಥದ್ದು ಅಲ್ಲಮಪ್ರಭುಗಳ ಅರ್ಥ. ವಾಚಾತೀತಂ ಮನೋತೀತಂ ಭಾವಾತೀತಂ ಜ್ಞಾನಾತೀತಂ ನಿರಂಜನಂ ಅಣೋರಣೀಯಾನ್ ಮಹತೋ ಮಹಯಾನ್ ಎಂದೆನಿಸುವ ಅತಿಶಯ ಬ್ರಹ್ಮವು ದಿವ್ಯ ಜ್ಞಾನವೆಂಬ ಭಕ್ತಿ ಮಂದಿರಕ್ಕೆ ಕರ್ತೃವಾದ ಈಶ್ವರ ಗುಹೇಶ್ವರ ಅಂತೇಳಿ 1499ನೇ ಅಲ್ಲಮಪ್ರಭುವಿನ ವಚನ ಹೇಳ್ತದೆ. ಆದರೆ ಇದೇ ಅಭಿಪ್ರಾಯವನ್ನು ಚನ್ನಬಸವಣ್ಣ ತಿರಸ್ಕಾರ ಮಾಡ್ತಾನೆ. ಅಣೋರಣೀಯಾನ್ ಮಹತೋ ಮಹಯಾನ್ ಎಂಬ ಶ್ರುತಿ ಬಿಡಿದು ಅಣುರೇಣು ತೃಣಕಾಷ್ಟದೊಳಗೆ ಶಿವನು ಕೂಡೆ ಜಗಭರಿತನೆಂಬ ಪಾತಕರ ನುಡಿಯ ಕೇಳಲಾಗದು ಅಂತ ಹೇಳ್ಬಿಡ್ತಾನೆ. ಅದೇನು ಕಾರಣವೆಂದರೆ ಜನ್ನಕ್ಕೆ ತಂದ ಕನ್ಯೆಯಾಡೋ ಶ್ರುತಿಯಿಂದ ಹೊರಗು ಸರ್ವವು ಶಿವಮಯವೆಂಬ ಪಾತಕರ ನುಡಿಗಿನ್ನೆಂತೋ ಅಂತ ಹೇಳಿ ಹಿಂಗೆ ಅದು ವಚನ ದೀರ್ಘವಾಗಿದೆ. ಕೊನೆಗೆ ಜಗದೊಳಗೆ ಶಿವ, ಶಿವದೊಳಗೆ ಜಗವೆಂಬ ಭ್ರಮಿತರ ನುಡಿಗಿನ್ನೆಂತೋ, ಜಗದೊಳಗೆ ಶಿವನಿಲ್ಲ, ಶಿವನೊಳಗೆ ಜಗವಿಲ್ಲ, ಆದರೆ ಶಿವನು ಸಕಲ ಬ್ರಹ್ಮಾಂಡಗಳೆಂಬ ಯಂತ್ರಗಳ ವಾಹಕ ಅನ್ನುವಂಥ ಮಾತನ್ನು ಚನ್ನಬಸವ 926ನೇ ವಚನದಲ್ಲಿ ಹೇಳ್ತಾನೆ. ಅಂದರೆ ಅಲ್ಲಮಪ್ರಭು ಜಗದೊಳಗೆ ಶಿವಾದನ ಅನ್ನೋದನ್ನು ಒಪ್ಪಿಕೊಂಡ್ರೆ ಚನ್ನಬಸವಣ್ಣ ಅದನ್ನು ಬೇರೆ ರೀತಿಯಲ್ಲಿ ನಿರಾಕರಿಸ್ತಾನೆ. ಅಳಿಯ ಬಳಿಯೇ ಸುಳಿಯುವವನಲ್ಲ, ಪ್ರಳಯವಿಲ್ಲದ ವಿಜಯನು, ಕುಳಾಕುಳದ ಆತ್ಮನ ಅಂಗದ ಸಂಗಿಯಲ್ಲ, ಸುಳುಹಿನೊಳಗಣ ಸೂಕ್ಷ್ಮವ ತಿಳಿದು ನೋಡುವಡೆ ಅಣಿಮಾದಿ ಗುಣರಹಿತನು, ಅಕಲ್ಪಿತ ಮಹಿಮನೇನೆಂಬೆ, ನೆಳಲ ಕಳವಳದ ಬಳಿಯ ಭಾವರೂಪನಲ್ಲ, ಬೆಳಗಿನೊಳಗಣ ಬೆಳಗು ಗುಹೇಶ್ವರ ನಿಮ್ಮ ಶರಣನ ನಿಲುವು ಅಂತ ಹೇಳಿ 853ನೇ ವಚನ ಹೇಳ್ತದೆ. ಅದೇ ರೀತಿ 854ನೇದು ಅಳಿವನಲ್ಲ, ಉಳಿವವನಲ್ಲ, ಘನಕ್ಕೆ ಗಮನನಲ್ಲ, ಮನಕ್ಕೆ ಸಾಧ್ಯನಲ್ಲ, ತನ್ನ ತಪ್ಪಿಸಿ ಇದಿರನೊಪ್ಪಿಸಿಹೆನೆಂಬ ಭಿನ್ನ ಭಾವಿಯಲ್ಲ, ಗುಹೇಶ್ವರನ ಶರಣ ಅಜಗಣ್ಣನ ಅಂತಿಂತೆನಬಾರದು ಕೇಳಾ ತಾಯೇ ಅಂತ ಹೇಳಿ ಅನ್ನುವಂಥ ವಚನ ಅಲ್ಲಮಪ್ರಭುವಿನ 55ನೇ ವಚನವು ಅಗೋಚರ ಶಿವನೇ ಘನಕ್ಕೆ ಘನವಾದ ವಸ್ತುವೇ, ಗುರು ಲಿಂಗ ಜಂಗಮ ಪ್ರಸಾದ ಮಂತ್ರ ಯಂತ್ರ ಸಕಲ ವಿದ್ಯೆ ಈ ಎಲ್ಲವೂ ಆಗಿ ಈ ಎಲ್ಲವನ್ನೂ ಒಳಗೊಂಡ ಇಷ್ಟಲಿಂಗವಾಗಿ ತಮ್ಮ ಕರಸ್ಥಲಕ್ಕೆ ಬಂದ ನಿರ್ವಿಕಾರ ಗುಹೇಶ್ವರ ಎನ್ನುವನು ಪ್ರಭು. ಈ ವಿಶ್ವ ಸೃಷ್ಟಿಗೆ ಕಾರಣವಾದ ಆ ಪರಶಿವದ ಮಹಾಘನಲಿಂಗದ ಸ್ವರೂಪವೆಂದರೆ ಅದು ಒಂದು ಮಹಾಪ್ರಕಾಶ,
ಬೆಳಕು, ಅನಂತ ಕೋಟಿ ಪ್ರಕಾಶವೆಂದು ಗಣಿಸಬಾರದ ಬ್ರಹ್ಮದ ಬೆಳಗು, ನೋಡಬಾರದ ಘನವು, ತೆರಹಿಲ್ಲದ ಬೆಳಗು, ಮಹಾಬೆಳಗು, ತನ್ನಿಂದ ತಾನಾದ ಸ್ವಯಂ ಸುಖದ ನಿಜ, ನಿತ್ಯ ನಿಜ ಅಂಥೇಳಿ ಅಲ್ಲಮ ಪ್ರಭು 755ನೇ ವಚನದಲ್ಲಿ ಹೇಳ್ತಾನೆ. ಅಂದರೆ ವೇದಾಂತದ ಸಿದ್ಧಾಂತದಲ್ಲಿ ಯಾವುದನ್ನು ವ್ಯಾಖ್ಯಾನಿಸಿ ನೀಡಲಾಗಿದೆಯೋ ಅದನ್ನು ವಚನಕಾರರು ಪ್ರತಿಮೆಗಳ ಮುಖಾಂತರ, ಸಂಕೇತಗಳ ಮುಖಾಂತರ, ಸಾಹಿತ್ಯ ಭಾಷೆಗಳ ಮುಖಾಂತರ ಅದಕ್ಕೆ ಒಂದು ವಿವರಣೆಯನ್ನು, ಡಿಸ್ಕ್ರಿಪ್ಷನ್ ಅಂತೀವಲ್ಲ, ಒಂದು ಡಿಸ್ಕ್ರಿಪ್ಷನನ್ನು ಕೊಡಲಿಕ್ಕೆ, ಅದನ್ನು ಒಂದು ಎಕ್ಸ್ಪ್ಲೈನ್ ಅನ್ನೋದು ವಾಚ್ಯ ಆಗ್ತದೆ. ಅದನ್ನು ಬಣ್ಣಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಭುಗಳು ಆ ಶಿವನ ಸ್ವರೂಪವನ್ನು ಬಗೆ ಬಗೆಯ ಪ್ರತಿಮೆಗಳಲ್ಲಿ ಅವರು ಹೇಳಿದ್ದಾರೆ ನೋಡಿ. ಬೇರಿಲ್ಲದ ಮರ, ನೀರಿಲ್ಲದ ನೆಳಲೊಳಗೆ ತೋರಿದ ಪ್ರತಿಬಿಂಬ ಅಂತ 24ನೇ ವಚನ. 50 ಕೋಟಿ ಭೂಮಂಡಲವನ್ನು ನುಂಗಿದ ಒಂದು ತಲೆಯಿಲ್ಲದ ಮುಂಡ ಅಂತೇಳಿ 29ನೇ ವಚನ. ಶಿವನೇ ಚೈತನ್ಯಾತ್ಮನು ಚಿತ್ ಸ್ವರೂಪನೆಂದರಿಯ ಬಲ್ಲರೆ ಭಿನ್ನವೆಲ್ಲಿಯದು ಗುಹೇಶ್ವರ ಅಂತ 750ನೇ ವಚನ. ಆದಿ ಇಲ್ಲದೆ, ಕರ್ತೃವಿಲ್ಲದೆ, ಕರ್ಮಗಳಿಲ್ಲದೆ, ನೋಡಿ ಇಂದ ಬಿಗಿನಿಂಗ್ ಇಲ್ಲ, ಎಂಡ್ ಇಲ್ಲ ಅಂತ ಇಂಗ್ಲೀಷ್ನಲ್ಲಿ ನಾವೇನು ಹೇಳಿದ್ವಲ್ಲ ನೋಡಿ. ಆದಿ ಇಲ್ಲದೆ, ಕರ್ತೃವಿಲ್ಲದೆ, ಕರ್ಮಗಳಿಲ್ಲದೆ, ನಿನ್ನಿಂದ ನೀನೇ ಸುಗುಣನಯ್ಯ, ನಿನ್ನ ಸ್ವಲೀಲೆ ವಿಡಿದಾಡಿ ನನ್ನಿಂದ ನೀನೇ ನಿರ್ಗುಣನಯ್ಯ ಅಂತೇಳಿ 897ನೇ ವಚನ ಹೇಳ್ತದೆ. ಸ್ಥೂಲ ಸೂಕ್ಷ್ಮದೊಳಗೆ ಬೆಳಗುವ ಮಹಾ ಬೆಳಗಾಗಿ ಹೊಳೆವ ಜ್ಞಾನ ಜ್ಯೋತಿ ದಳಗಳನ್ನೆಲ್ಲವ ಮೀರಿ ನೆಳಲ ನುಂಗಿದ ಬಿಸಿಲೊಳಗೆ ಚಂದ್ರಮನುದಯ ನೋಡಿ. ಸ್ಥೂಲ ಸೂಕ್ಷ್ಮದೊಳಗೆ ಬೆಳಗುವ ಮಹಾ ಬೆಳಗಾಗಿ ಹೊಳೆವ ಜ್ಞಾನ ಜ್ಯೋತಿ ದಳಗಳನ್ನೆಲ್ಲವ ಮೀರಿ ನೆಳಲ ನುಂಗಿದ ಬಿಸಿಲೊಳಗೆ ಚಂದ್ರಮನುದಯ. ಜಲಧಿ ವಲಯದ ಬೆಳಸ ಹೇಳಲು ಹಾರ ಅಳವಲ್ಲ, ಆಳು ಆಳ್ದನ ನುಂಗಿ ಈರೇಳು ಭುವನ ದಾಂಟಿ ಗುಹೇಶ್ವರನಿಂದ ನಿಲವು ಹೊರಗು ಒಳಗೆನೆ ನುಂಗಿತ್ತು ಅಂತೇಳಿ 274ನೇ ವಚನ ಹೇಳ್ತದೆ. ನಿರಾಕಾರ ಪರಬ್ರಹ್ಮವೇ ಲಿಂಗ ಎನ್ನುತ್ತದೆ ಚನ್ನಬಸವಣ್ಣನ ಒಂದು ವಚನ. ಮತ್ತು ಚನ್ನಬಸವಣ್ಣನ ವಚನಗಳನ್ನು ನಾವು ವಿಶೇಷವಾಗಿ ತೆಗೆದುಕೊಳ್ಳೋದ್ರಿಂದ ಇಲ್ಲಿ ಆತನ ವಿಚಾರವನ್ನು ಪ್ರಸ್ತಾಪ ಮಾಡೋದು ಬೇಡ. ಚನ್ನಬಸವಣ್ಣ ಅದ್ವೈತವನ್ನು ಒಪ್ಪದೇ ಆಗಮ ಪರ ನಿಲ್ತಕ್ಕಂಥ ಒಂದು ವಚನ 928ನೇ ವಚನ ಇದೆ. ಅದೊಂದನ್ನು ನೋಡೋಣ. ಅದ್ವೈತಿಗಳು ಲಿಂಗಾರಾಧನೆ ಹುಸಿ ಎಂದು ಬುದ್ಧಿಗೆಟ್ಟರು, ಆಗಮನರಿಯದೆ ಬೊಮ್ಮವ ನರಿದಡೆ ಬ್ರಹ್ಮನ ಶಿರವ ಕೊಂಡುದ ನರಿಯಿರೋ, ಬೊಮ್ಮವಾದಿಗಳೆಲ್ಲ ಲಿಂಗಕ್ಕೆ ದೂರವಾದರು, ನಮ್ಮ ಕೂಡಲ ಸಂಗನ ಶರಣರು ಜಗದ್ವಂದ್ಯರಾದರು ಅಂತೇಳಿ 928. ಅಂದರೆ ಒಂದು ರೀತಿ ಇಲ್ಲಿ ಎಲ್ಲೋ ಅದ್ವೈತ ತತ್ವವನ್ನು ಅಥವಾ ವೇದಾಂತ ತತ್ವವನ್ನು ಒಂದು ಕಡೆ ಇವರು ರಿಜೆಕ್ಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಭಕ್ತ, ಶರಣ, ಗುರು, ಜಂಗಮರಾದವರ ಕಾಯವೂ ಲಿಂಗವೂ ಅಭಿನ್ನವಾದುದು ಎಂಬುದನ್ನು ಇಂತಹ ವಚನಗಳು ಪ್ರತಿಪಾದಿಸುತ್ತವೆ. ಉದಾಹರಣೆಗೆ ಕೆಲವು ಅಲ್ಲಮ ಪ್ರಭುವಿನ ವಚನವನ್ನು ನೋಡೋಣ. ಭಕ್ತ, ಶರಣ, ಗುರು ಮತ್ತು ಜಂಗಮ ಇವರು ಏನದಲ್ಲ, ಇವರ ಕಾಯವೂ ಲಿಂಗವೂ ಅಭಿನ್ನ. ಲಿಂಗ ಅಂದರೆ ಇಲ್ಲಿ ಪರಮಾತ್ಮ ಅಂತ ಅರ್ಥ. ಅಲ್ಲಮ ಪ್ರಭುವಿನ 709 ಮತ್ತು 711 ಈ 3 ವಚನಗಳು ನಿಸ್ಸಂದೇಹವಾಗಿ ಲಿಂಗವು ಮನುಷ್ಯನ ಅಂಗದೊಳಗೆ ಇದೆ ಎನ್ನುತ್ತವೆ. ಅಂಗದೊಳಗಣ ಲಿಂಗ, ಲಿಂಗದೊಳಗಣ ಅಂಗ, ಅಂಗಲಿಂಗ ಸಂಗ ಹಿಂಗದಂತೆ ಮಾಡಿರೆ, ದೇವದೇವ ಎಂಬಿರಿ ಬಲ್ಲವರು, ಲಿಂಗವ ಬಲ್ಲವರು ಹಿಡಿದುಕೊಳ್ಳಿರೆ, ತಾಸತ್ತು ಲಿಂಗವ ಕೂಡಿಹೆನೆಂದಡೆ ಗುಹೇಶ್ವರಂಗೆ ಬೇರೊಂದು ಠಾವುಂಟೆ ಹೇಳಿರೆ ಅಂತೇಳಿ 709ನೇ ವಚನ ಹೇಳ್ತದೆ. ಅಂಗದೊಳಗೆ ಮಹಾಲಿಂಗವಿರಲು ಕೈಯ ಲಿಂಗ ಬಿದ್ದಿತ್ತೆಂದು ನೆಲದೊಳಗಂಗವ ಹೂಳಿ ಭಂಗ ಪಡುವರಲ್ಲ ಗುಹೇಶ್ವರ ಲಿಂಗವರಿಯದ ಜಡರು ಅಂತೇಳಿ 710ನೇ ವಚನ. ಈ ವಚನಗಳಲ್ಲಿ ಸ್ಪಷ್ಟವಾಗಿ ಅಲ್ಲಮ ಪ್ರಭು ಮನುಷ್ಯನ ಆತ್ಮ, ಜೀವ, ಪ್ರಾಣವನ್ನೇ ಲಿಂಗವೆಂದು ಪರಿಭಾವಿಸಿದ್ದಾರೆ. ಈ ಆತ್ಮವು ಅಂದರೆ ಜೀವಾತ್ಮ, ಪರಮಾತ್ಮವು ಅಭಿನ್ನ. ಹಾಗಾಗಿ ನಿರಾಕಾರ ಬಯಲು ಸ್ವರೂಪಿ ಪರಬ್ರಹ್ಮನ ಕುರುಹಾದ ಇಷ್ಟಲಿಂಗವು ಕರಸ್ಥಲದೊಳಗಿನ ಮೂರ್ತಿ. ಇದು ಕೆಳಗೆ ಬಿದ್ದದ್ದೇ ಮಹಾಪಾತಕವೆಂದು ಕಟ್ಟಳೆಯ ವಿಧಿಸಿಕೊಂಡು ಜೀವ ಸಮಾಧಿ ಹೋಗುತ್ತಿದ್ದಂಥ ಮೂಢರನ್ನು ಜಡರು ಎಂದು ಜರೆದು ಜಂಕಿಸುತ್ತಾರೆ ಅಲ್ಲಮ. ಒಳಗಿನ ಆತ್ಮವೇ ನಿಜವಾದ ಲಿಂಗ. ಹೀಗಿರಲು ಕೈಯಲ್ಲಿನ ಕುರುಹು ಬಿದ್ದರೇನು ನಷ್ಟ? ಇದಕ್ಕೇಕೆ ಜೀವಹಾನಿ? ಇದು ಅಲ್ಲಮ್ಮನ ಪ್ರಶ್ನೆ. ಅದಲ್ಲದೆ ಈ ಲಿಂಗ ಬ್ರಹ್ಮಾಂಡ ಸ್ವರೂಪ ಅದು ಎಲ್ಲಿ ಬೀಳ್ತದೆ ಅನ್ನೋದು ಮತ್ತೊಂದು ವಿಚಾರ ಅಲ್ಲಮ ಪ್ರಭುವಿನಲ್ಲಿ ಇದ್ದೇ ಇದೆ. ಅಂದರೆ ಅಲ್ಲಮ ಪ್ರಭು ಲಿಂಗ ನಷ್ಟವಾದರೆ, ಲಿಂಗ ಕೆಳಗೆ ಬಿದ್ದರೆ ಅದನ್ನು ಆತ್ಮಾಹುತಿ ಮಾಡ್ಕೋಬೇಕು ಅನ್ನುವಂಥ ಶೈವ ಪಂಥದವರ ನಂಬಿಕೆ ಏನಿತ್ತಲ್ಲ, ಅದನ್ನು ಆತ ಎಷ್ಟು ಮಾತ್ರವೂ ಒಪ್ಪುವುದಿಲ್ಲ. ಇವರೆಲ್ಲ ಲಿಂಗದ ಸ್ವರೂಪವನ್ನೇ ತಿಳ್ಕೊಂಡಿಲ್ಲ ಇವರು ಅಂತ ಅವ್ರಿಗೆ ಬೈತಾನೆ.
ನೋಡಿ, ಅಂಗದೊಳಗೆ ಲಿಂಗ, ಲಿಂಗದೊಳಗೆ ಅಂಗ, ಅಂಗವಿಲ್ಲದೆ ಬೇರೆ ಸಂಘವಿಲ್ಲ ಕಾಣಿರೆ. ಅದೆಂತೆಂದಡೆ ಲಿಂಗಸ್ಥಲಂ ಶಿವ ಸಾಕ್ಷಾತ್ ಜೀವಾತ್ಮಂಗಸ್ಥಲಂ ಭವೇತ್ ಲಿಂಗಾಂಗಸ್ಥಲಯೋರೈಕಂ ಶಿವಜೀವೈಕ್ಯಮೇವಹಿ ಎಂದುದಾಗಿ, ಲಿಂಗವಿದ್ದೆಡೆಯೇ ನೀವು ತಿಳಿದು ನೋಡಿ ಕೂಡಿಕೊಳ್ಳಿ, ಕಾಯ ಒಳಿಯದ ಮುನ್ನವೇ ಕೂಡಿಕೊಳ್ಳಬಲ್ಲಡೆ ಗುಹೇಶ್ವರನು ಬೇರೆಲ್ಲ ಕಾಣಿರೆ ಅಂತೇಳಿ 711ನೇ ವಚನ ಹೇಳ್ತದೆ. ಮುಖ್ಯವಾಗಿ ಗಮನಿಸಬೇಕಾದದ್ದು, ಆತ್ಮ ಜೀವ ಪ್ರಾಣ ಸ್ವರೂಪಿ ಲಿಂಗವು ಮನುಷ್ಯನ ಅಂತರಂಗದೊಳಗಿದ್ದು ಅದನ್ನು ಅರಿಯುವ ಸಾಧನವೇ ಇಷ್ಟಲಿಂಗ. ಪೂಜೆ ಎಂದರೆ ತನ್ನೊಳಗಿನ ಲಿಂಗ ದರ್ಶನ, ಧಾರ್ಮಿಕ ಪರಿಕ್ರಮವಷ್ಟೇ. ಆದರೆ ಅದು ಕೇವಲ ಬಾಹ್ಯಕರ್ಮವಾಗದೆ ಈ ಹಿಂದೆ ವಿವರಿಸಿದಂತಹ ಆಧ್ಯಾತ್ಮಿಕ ಅದು ಅನುಭೂತಿಯಾಗಬೇಕು ಅಂತ. ಅದರಿಂದ ಅನೇಕ ವಚನಗಳು, ಲಿಂಗ ಅಂಗಲಿಂಗ ಸಂಬಂಧ ಕುರಿತಾದ ಅನೇಕ ವಚನಗಳಿವೆ. ಅವೆಲ್ಲವನ್ನು ಸಂಖ್ಯೆ ನಾನು ಹೇಳ್ತಿದ್ದೀನಿ. ಉದಾಹರಣೆ, ಅಲ್ಲಮ ಪ್ರಭುವಿನ 183ನೇ ವಚನ ನೀವು ನೋಡ್ಬೋದು. ಅಂಗದ ಕಳೆಯಲೊಂದು ಲಿಂಗವ ಕಂಡೆ, ಲಿಂಗದ ಕಳೆಯಲೊಂದು ಅಂಗವ ಕಂಡೆ ಅನ್ನುವಂಥದ್ದು. ಆಮೇಲೆ ಇನ್ನೊಂದು 184ನೇ ವಚನ, ದೇಹವೇ ಪಿಂಡಿಗೆ ಜೀವವೇ ಲಿಂಗ ಗುಹೇಶ್ವರ. ನೋಡಿ, ದೇಹವೇ ಪಿಂಡಿಗೆ, ಅದಕ್ಕೆ ಆಧಾರವಾದ್ದು, ಅದರೊಳಗಿರೋದು ಪ್ರಾಣ ಜೀವ ಏನಿದೆಯಲ್ಲ ಅದೇ ಲಿಂಗ, ಅದೇ ಆತ್ಮ ಅಂತ ಅರ್ಥ. ಲಿಂಗ ಅಂದರೆ ಹಿಂಗೆ ಕೈಯಾಗಿಟ್ಟನ್ನ ಲಿಂಗ ಅಂತಲ್ಲ, ಅಲ್ಲಿ ಪರಮಾತ್ಮ ಸ್ವರೂಪಿಯಾದ ಲಿಂಗ ಅಂತ. ಅರಿಯಬಲ್ಲಡೆ ಗುಹೇಶ್ವರನೆಂಬ ಲಿಂಗವು ಹೃದಯದಲ್ಲ ಇದ್ದಾನೆ. ಇದೆ ಪರಬ್ರಹ್ಮ ಎಲ್ಲಿದ್ದಾನೆ ಅಂತ ಹೇಳಿದರೆ ಹೃದಯದಲ್ಲಿದ್ದಾನೆ, ಹೃದಯ ಗುಹೆಯಲ್ಲಿದ್ದಾನೆ ಅಂತ. ಇದೇ ತತ್ವ ಶರಣರಲ್ಲಿದೆ. ಅರಿಯಬಲ್ಲಡೆ ಗುಹೇಶ್ವರನೆಂಬ ಲಿಂಗವು ಹೃದಯದಲ್ಲ ಇದ್ದಾನೆ, 185ನೇ ವಚನವನ್ನು ನಾನು ನೋಡಬಹುದು. ಅದೇ ರೀತಿ 204ನೇ ಅಲ್ಲಮ ಪ್ರಭುವಿನ ವಚನವನ್ನು ಅಭ್ಯಾಸಗಳು ಗಮನಿಸಬಹುದು. ಅಂಗದಲ್ಲಿಯೇ ಲಿಂಗವಿದ್ದು ಕರದೊಳಗಿನ ಲಿಂಗವು ಕೆಳಗೆ ಬಿದ್ದರೆ ಆತ್ಮಾಹುತಿ ಸಲ್ಲದೆಂದು ಈ ಮುಂದಿನ ಸಂಖ್ಯೆಯ ವಚನಗಳು, ನಾನು ಆ ಸಂಖ್ಯೆಗಳು ಹೇಳ್ತಾ ಇದ್ದೀನಿ, 710, 1036, 1512, 1572, ಈ ಎಲ್ಲ ವಚನಗಳಲ್ಲಿ ಆ ವಿಷಯ ಮತ್ತೆ ಮತ್ತೆ ರಿಪೀಟ್ ಆಗ್ತದೆ. ಅದು ಅಲ್ಲಮ ಮತ್ತೆ ಮತ್ತೆ ಈ ವಿಷಯವನ್ನು ಪ್ರಸ್ತಾಪಿಸುವುದು ಮಾತ್ರವಲ್ಲ, 1572ನೇ ವಚನದಲ್ಲಂತೂ ತುಂಬ ಭಾವುಕನಾಗಿ ತೀವ್ರತೆಯಿಂದ ಬರೆದದ್ದನ್ನು ನೋಡಿದರೆ, ಲಿಂಗ ನಷ್ಟವಾದರೆ ಆತ್ಮಾಹುತಿ ಎಂಬ ವ್ರತವನ್ನು ಅಂದಿನ ಕಾಲದ ಶೈವ ಪರಂಪರೆ ಬಲವಾಗಿ ಬೇರೂರಿಸಿತ್ತೆಂದು ಇಂಥವರ ವಿರುದ್ಧ ಅಲ್ಲಮ ತೀವ್ರತರ ಪ್ರತಿಭಟನೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆಂದು ಕೂಡ ಅರ್ಥವಾಗ್ತದೆ. ಲಿಂಗಾಯತ ವೀರಶೈವ ಧರ್ಮದ ವೈಶಿಷ್ಟ್ಯತೆ ಇಂತಹ ನೆಲೆಗಳಲ್ಲಿ ನಮಗೆ ಸ್ಪಷ್ಟವಾಗ್ತದೆ. ಈ ಲಿಂಗಾಯತ ವೀರಶೈವ ಧರ್ಮದ ವಿಶಿಷ್ಟತೆ ಏನಂತ ಹೇಳಿದರೆ, ಇಂಥ ನೆಲೆಗಳಲ್ಲಿ ನೋಡಿ, ಆತ್ಮಾಹುತಿ ಮಾಡ್ಕೋಬೇಕನ್ನೋದು ಅದು ಶೈವ ಸಿದ್ಧಾಂತ. ಆದರೆ ಅದನ್ನು ಖಂಡನೆ ಮಾಡ್ತಾರೆ ಯಾರು? ಶರಣರು. ಮಾನವನ ದೇಹ ಹೊರತಾದ ಲಿಂಗಕ್ಕಿಂತ ಮಾನವನ ಅಂತರಂಗದ ಹೃದಯವಾಸಿ ಲಿಂಗಕ್ಕೆ ಮಹತ್ವ ಕೊಡುವುದರ ಮೂಲಕ ಮೊದಲೇ ಸ್ಥಾವರ ಲಿಂಗವನ್ನು ತಿರಸ್ಕರಿಸಿ ಇಷ್ಟಲಿಂಗವನ್ನು ಪ್ರತಿಪಾದಿಸಿದ ಶರಣರು ಈ ಇಷ್ಟಲಿಂಗವು ಮತ್ತೊಂದು ಮೌಢ್ಯಕ್ಕೆ ಕಾರಣವಾದುದನ್ನು ಗಮನಿಸಿ ಇದನ್ನೂ ಗೌಣಗೊಳಿಸಿ ಆತ್ಮತತ್ವವನ್ನು ಮುನ್ನೆಲೆಗೆ ಮುಂದೆ ತಂದಿದ್ದಾರೆ ಎನ್ನಿಸುತ್ತದೆ. ನೋಡಿ, ಇಲ್ಲಿ ಅವರು ಆತ್ಮತತ್ವಕ್ಕೆ ಮತ್ತೆ ಮೊರೆ ಹೋಗ್ತಾರೆ ಅವರು. ಯಾಕೆಂದರೆ ಈ ಇಷ್ಟಲಿಂಗವೇ ಮತ್ತೊಂದು ಮೌಢ್ಯಕ್ಕೆ ಅಲ್ಲಿ ಕಾರಣವಾಗಿದೆ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದು ಹೀಗೆ ಆತ್ಮಲಿಂಗ ಪ್ರತಿಪಾದನೆಯು ವೇದಾಂತಿಗಳ ಪರಬ್ರಹ್ಮದ ಪ್ರತಿಪಾದನೆಯೇ ಆಗುತ್ತದೆ. ವೇದಾಂತಿಗಳ ಪರಬ್ರಹ್ಮಕ್ಕೂ ಸಹ ಮನುಷ್ಯನ ಹೃದಯವೇ ನೆಲೆ ಎಂಬುದನ್ನು ಉಪನಿಷತ್ತುಗಳ ಚರ್ಚೆಯಲ್ಲಿ ನಾವು ಸಾಕಷ್ಟು ಗಮನಿಸಿದ್ದೇವೆ. ಇನ್ನು ಅಂಗ ಕಾಯವೇ ಲಿಂಗ ಎಂಬುದರ ಕುರಿತು ಸಾಕಷ್ಟು ವಚನ ಉದಾಹರಣೆಗಳನ್ನು ನೋಡ್ಬೋದು. ಅಲ್ಲಮ ಪ್ರಭುವಿನ 341, 193, 195, 232 ನೋಡಿ, ಕಾಯವೇ ಪೀಠ ಮನವೇ ಲಿಂಗವಾದಡೆ ಕೊರಳಲ್ಲಿ ನಾಗವತ್ತಿಗೆ ಏಕೋ ಶರಣಂಗೆ ಅಂತ 237ನೇ ವಚನದಲ್ಲಿ. ಹೀಗೆ ಆಮೇಲೆ 181ನೇ ವಚನ, 1366ನೇ ವಚನ, ಅಲ್ಲಿ ಸಿದ್ದರಾಮನನ್ನು ಪ್ರಶ್ನೆ ಮಾಡ್ತಾನೆ 1366ನೇ ವಚನದಲ್ಲಿ. ಕಾಯವೇ ಲಿಂಗ ಪ್ರಾಣವೇ ಜಂಗಮವಾದ ಶರಣಂಗೆ ಬೇರೆ ದೇವಾಲಯ ಮಾಡಿಸಲೇಕೆ ಹೇಳ ಅಂತ ಹೇಳ್ಬಿಟ್ಟು ಸಿದ್ದರಾಮ ಗುಡಿ ಕಟ್ಟಿಸುವಂಥ ಇದಕ್ಕೆ ಅದನ್ನು ಪ್ರಶ್ನೆ ಮಾಡ್ತಾನೆ. ಸ್ಥಾವರ ನಿರ್ಮಾಣಕ್ಕೆ ಅಲ್ಲಮ ಪ್ರಭುವಿನ ಆಕ್ಷೇಪಣೆ ಇದು. ಅದೇ ರೀತಿ ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಉರಿಯುವ ಕಿಚ್ಚಿಗೆ ಮೈಯೆಲ್ಲ ನಾಲಿಗೆ, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಗುಹೇಶ್ವರ ನಿಮ್ಮ ಶರಣಂಗೆ ಸರ್ವಾಂಗವೆಲ್ಲ ಲಿಂಗ 1586ನೇ ವಚನ. ಹೀಗೆ ಅನೇಕ ವಚನಗಳಲ್ಲಿ ಅಲ್ಲಮ ಪ್ರಭು ಅಂಗವೇ ಲಿಂಗ, ಲಿಂಗವು ಅಂಗದಲ್ಲಿ ನೆಲೆಸಿದೆ ಎಂದು ಪ್ರತಿಪಾದಿಸುತ್ತಾರೆ. ಆದರೆ ಇಲ್ಲೊಂದು ಸಮಸ್ಯೆ ಏನಂದರೆ, ಎಲ್ಲರ ಅಂಗಗಳು ಲಿಂಗಗಳಲ್ಲ. ಯಾರು ಲಿಂಗ ದೀಕ್ಷೆಯನ್ನು ಪಡೆದು ಕರಸ್ಥಲದ ಇಷ್ಟಲಿಂಗವನ್ನು ಹೊಂದಿರುವರೋ ಅಂಥವರ ಕಾಯಗಳು ಮಾತ್ರ ಲಿಂಗ ಕಾಯಗಳು ಎಂಬುದನ್ನು ಗಮನಿಸಬೇಕು. ಯಾಕಂದರೆ ಇದನ್ನು ಜನರಲೈಸ್ ಮಾಡಿ ಹೇಳಿದಾಗ ಇಟ್ ಕೆನಾಟ್ ಬಿ ಅಪ್ಲೈಡ್ ಫಾರ್ ಆಲ್ ಪೀಪಲ್ ಹೂ ಆರ್ ಔಟ್ಸೈಡ್ ಆಫ್ ಲಿಂಗಾಯತ್ ರಿಲಿಜಿಯನ್. ಇಟ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ ದೋಸ್ ಪೀಪಲ್ ಹೂ ಆರ್ ಬ್ರಾಟ್ ಅಂಡರ್ ಲಿಂಗಾಯತ್ ರಿಲಿಜಿಯನ್ ಬೈ ಗುರುದೀಕ್ಷಾ, ಲಿಂಗ ದೀಕ್ಷೆ. ಆದ್ದರಿಂದ
ಇನ್ನು ಜಾಸ್ತಿ ಅಲ್ಲಮ ಪ್ರಭುವಿನ ವಚನಗಳನ್ನು ಹೇಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತದೆ. ಇನ್ನು ಬೇರೆ ಶರಣರ ವಚನಗಳಿಗೆ ನಾವು ಹೋಗಬಹುದು. ಶಿವನು ಚೈತನ್ಯ ಸ್ವರೂಪನು ಅನ್ನುವಂತಹ ಅಲ್ಲಮ ಪ್ರಭುವಿನ 704ನೇ ವಚನ. ಬಹಳಷ್ಟು ವಚನಗಳಿವೆ, ಸುಮಾರು ವಚನಗಳನ್ನು ನಾನು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡಿದ್ದೇನೆ. ಆದರೆ ಅವನ್ನೆಲ್ಲವನ್ನು ನಾವು ಕೋಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಲ್ಲಮ ಪ್ರಭು ಅಂಗವೇ ಲಿಂಗ ಎನ್ನುವಂತೆ ಚನ್ನಬಸವಣ್ಣ ಅನ್ನಲ್ಲ. ಒಂದು ಡಿಫರೆನ್ಸ್ ಇದೆ ಚನ್ನಬಸವಣ್ಣಗೂ ಅಲ್ಲಮ ಪ್ರಭುವಿನಿಗೂ. ಚನ್ನಬಸವಣ್ಣನ 737ನೇ ವಚನವನ್ನು ನೀವು ಗಮನಿಸಿದರೆ ಈ ಅಂಗಲಿಂಗ ಸಂಬಂಧವಾಗಿ ಅಲ್ಲಮ ಪ್ರಭುವಿನ ದೃಷ್ಟಿಯೇ ಬೇರೆ, ಚನ್ನಬಸವಣ್ಣನವರ ದೃಷ್ಟಿಯೇ ಬೇರೆ. ನೋಡಿ ಇಲ್ಲಿ ಚನ್ನಬಸವಣ್ಣ ಏನಂತಾನೆಂದರೆ, ಅಂಗಲಿಂಗವೆಂಬರು ಲಿಂಗ ಅಂಗವೆಂಬರು ಅದು ಹುಸಿ ಕಾಣಿರು ಅಯ್ಯ. ಅಂಗವೇ ಲಿಂಗವಾದರೆ ಕಾಯದಲ್ಲಿ ಕಳವಳ ಉಂಟೆ, ಲಿಂಗವೇ ಅಂಗವಾದರೆ ಪ್ರಳಯ ಕೊಳಗಹುದೇ. ಅಂಗ ಲಿಂಗವಲ್ಲ, ಲಿಂಗ ಅಂಗವಲ್ಲ, ಅಂಗಲಿಂಗ ಸಂಬಂಧ ಒಳಿದಲ್ಲಿ ಪ್ರಾಣಲಿಂಗ ಸಂಬಂಧಿ, ಪ್ರಾಣ ನಿಪ್ರಾಣವಾದಲ್ಲಿ ಲಿಂಗರೂಪ, ರೂಪನಾಸ್ತಿಯಾದಂದು ಕೂಡಲ ಚನ್ನ ಸಂಗನಲ್ಲಿ ಲಿಂಗೈಕ್ಯವ ಅಂತೇಳಿ 737ನೇ ವಚನ. ಅಂದರೆ ಇಲ್ಲಿ ಅಲ್ಲಮ ಪ್ರಭು ಅಂಗವೇ ಲಿಂಗ ಎನ್ನುವಂತೆ ಚನ್ನಬಸವಣ್ಣ ಅನ್ನಲ್ಲ, ಅದನ್ನು ಹುಸಿ ಅಂತಾನೆ. ಇದಕ್ಕೆ ಬಹುಶಃ ಪ್ರಾಣ, ಜೀವ, ಆತ್ಮ ಮತ್ತು ದೇಹ ಅಭಿನ್ನ ಎಂಬ ಅಲ್ಲಮನ ನಿಲುವು ಚನ್ನಬಸವಣ್ಣನಿಗೆ ಒಪ್ಪಿತವಲ್ಲ ಅಂತ ನನಗನ್ನಿಸ್ತದೆ. ಪ್ರಾಣವಿರಹಿತ ಕಾಯದ ಕಲ್ಪನೆ ಚನ್ನಬಸವಣ್ಣನದು. ಆದ್ದರಿಂದ ಅಂಗವೇ ಲಿಂಗವಾದರೆ ಕಾಯದಲ್ಲಿ ಕಳವಳ ಉಂಟೆ, ಲಿಂಗವೇ ಅಂಗವಾದರೆ ಪ್ರಳಯ ಕೊಳಗಹುದೇ ಅಂತ ಈ ಪ್ರಶ್ನೆಗಳನ್ನು ಎತ್ತುತ್ತಾನೆ ಯಾರು? ಚನ್ನಬಸವಣ್ಣ. ಕಾಯ ವಿನಾಶವಾಗುತ್ತದೆ, ಅದಕ್ಕೆ ಲಿಂಗಗುಣ ಪ್ರಾಪ್ತವಾಗಲು ಸಾಧ್ಯವಿಲ್ಲ. ಒಂದು ವೇಳೆ ಲಿಂಗಗುಣ ಅಂಗಕ್ಕಿದ್ದರೆ ಅದರ ಬಗ್ಗೆ ಕಳವಳ ಪಡುವುದು ಕಾರಣರಹಿತವಾದುದೆಂಬುದು ಚನ್ನಬಸವಣ್ಣನ ಅಭಿಪ್ರಾಯ. ಆದ್ದರಿಂದ ಅವನು ಸ್ಪಷ್ಟವಾಗಿಯೇ ಅಂಗ ಲಿಂಗವಲ್ಲ, ಲಿಂಗ ಅಂಗವಲ್ಲ ಎಂದು ಬಿಡ್ತಾನೆ. ಭಕ್ತನೊಬ್ಬ ಪ್ರಾಣಲಿಂಗ ಸಂಬಂಧ ಹೊಂದಬೇಕಾದರೆ ಈ ಅಂಗಲಿಂಗ ಸಂಬಂಧ ಅಳಿಯಬೇಕು. ಪ್ರಾಣ ನಿಪ್ರಾಣವಾದಲ್ಲಿ ಲಿಂಗರೂಪ, ಅಂದರೆ ಪ್ರಾಣವೇ ನಾಸ್ತಿಯಾಗಬೇಕು. ಅದೇ ರೀತಿಯಲ್ಲಿ ರೂಪವು ನಾಸ್ತಿಯಾದಂದು ಕೂಡಲ ಚನ್ನಸಂಗನಲ್ಲಿ ಲಿಂಗೈಕ್ಯವು, ಅಂದರೆ ರೂಪ ಅಂದರೆ ಕಾಯ ಮತ್ತು ಪ್ರಾಣ ಇವೆರಡೂ ನಾಸ್ತಿ ಆದಾಗಲೇ ಅವನು ಪ್ರಾಣಲಿಂಗ ಸಂಬಂಧ ಹೊಂದುವ ಅರ್ಹತೆ ಬರುತ್ತದೆ. ಚನ್ನಬಸವಣ್ಣನ ಪ್ರಕಾರ ಪರಮಾತ್ಮ ಜೀವಾತ್ಮ ಇವೆರಡರ ಅದ್ವೈತ ಸ್ಥಿತಿಯೇ ಪ್ರಾಣಲಿಂಗ. ಪ್ರಾಣಲಿಂಗಿಯಾದವನಿಗೆ ತಾನು ಬೇರೆ ಪರಮಾತ್ಮ ಬೇರೆ ಎಂಬ ಭೇದ ಭಾವವಿರುವುದಿಲ್ಲ. ಆಗ ಅವನು ಲಿಂಗೈಕ್ಯನಾಗುತ್ತಾನೆ. ಈ ರೀತಿ ಅಲ್ಲಮನಿಗೂ ಚನ್ನಬಸವಣ್ಣನಿಗೂ ಏನೋ ಒಂದು ರೀತಿಯ ಸೂಕ್ಷ್ಮ ತಾತ್ವಿಕ ನಿಲುವಿನ ಭೇದ, ಅದನ್ನು ವ್ಯಾಖ್ಯಾನಿಸ್ತಕ್ಕಂಥ ಭೇದ ಇರೋದು ನಮಗೆ ಸ್ಪಷ್ಟವಾಗಿ ಕಾಣ್ತದೆ. ಈ ದೃಷ್ಟಿ ತಾಳಿದ ಚನ್ನಬಸವಣ್ಣ ಅಂಗಸಂಗ ಮತ್ತು ಲಿಂಗಸಂಗ ಕುರಿತು ಹೀಗೆನ್ನುತ್ತಾನೆ: ಅಂಗಸಂಗಿಯಾದವಂಗೆ ಲಿಂಗಸಂಗವಿಲ್ಲ, ಲಿಂಗಸಂಗಿಯಾದವಂಗೆ ಅಂಗಸಂಗವಿಲ್ಲ. ಅಂಗಸಂಗವೆಂಬುದು ಅನಾಚಾರ, ಲಿಂಗಸಂಗವೆಂಬುದು ಸದಾಚಾರ. ಇದು ಕಾರಣ ಅಂಗಸಂಗವ ಬಿಟ್ಟು ಲಿಂಗಸಂಗಿಯಾಗಿರಬೇಕು ಕೂಡಲ ಚನ್ನಸಂಗಮ ದೇವ ಅಂತೇಳಿ ಚನ್ನಬಸವಣ್ಣ 347ನೇ ವಚನದಲ್ಲಿ ನೀವು ನೋಡಬಹುದು. ಇನ್ನು ಜೇಡರ ದಾಸಿಮಯ್ಯನ ವಚನಕ್ಕೆ ನಾವು ಹೋಗೋಣ. ಜೇಡರ ದಾಸಿಮಯ್ಯ ಕೂಡ ಜೀವನಲ್ಲಿ ಆತ್ಮರೂಪಿ ಶಿವಚೈತನ್ಯವನ್ನು ಆತ ಕಾಣ್ತಾನೆ. ಘಟದೊಳಗೆ ತೋರುವ ಸೂರ್ಯನಂತೆ ಸರ್ವರಲ್ಲಿ ಶಿವನ ಚೈತನ್ಯವಿಪ್ಪುದು. ನೋಡಿ, ಘಟದೊಳಗೆ ತೋರುವ ಸೂರ್ಯನಂತೆ ಸರ್ವರಲ್ಲಿ ಶಿವನ ಚೈತನ್ಯವಿಪ್ಪುದು. ಇದ್ದರೇನು ಅದ ಕೂಡುವರೆ ಗುರುವಿನಿಂದಲ್ಲದಾಗದು ಅಂತ, ಗುರುವಿಲ್ಲದೆ ಸಾಧ್ಯವಿಲ್ಲ ಅಂತ, ಗುರುವಿನಿಂದಲ್ಲದಾಗದು ಕಾಣ ರಾಮನಾಥ ಅಂತೇಳಿ ಜೇಡರ ದಾಸಿಮಯ್ಯನ 790ನೇ ವಚನವನ್ನು ನೋಡ್ಬೋದು. ಘಟ ಅಂದರೆ ಕೊಡ ಅಂದರೆ ಇಲ್ಲಿ ಅದು ಶರೀರ ಅನ್ನೋ ಅರ್ಥದಲ್ಲಿ ತಗೋಬೋದು ನಾವು. ನೀರಿನ ಪಾತ್ರೆ, ನೀರು ತುಂಬಿದ ಘಟದಲ್ಲಿ ಸೂರ್ಯನ ಪ್ರತಿಬಿಂಬ ಕಾಣುವಂತೆ ಪ್ರತಿಯೊಬ್ಬ ವ್ಯಕ್ತಿಯ ಶರೀರದಲ್ಲಿಯೂ ಅಡಗಿರುವ ಶಿವಚೈತನ್ಯವು ಗುರುವಿನ ಸಹಾಯವಿಲ್ಲದೆ ಯಾವನರನ್ನು ಕೂಡಲಿಕ್ಕೆ ಸಾಧ್ಯವಿಲ್ಲ. ಜ್ಞಾನಾರ್ಜನೆಗೆ ಬ್ರಹ್ಮಜ್ಞಾನ ಸಂಪಾದಿಸಲು ಶಿಷ್ಯನಿಗೆ ಗುರುವಿನ ಅವಶ್ಯಕತೆ ಇದೆ ಎಂಬ ಉಪನಿಷತ್ತುಗಳ ಅಭಿಪ್ರಾಯವೂ ಕೂಡ ಇಲ್ಲಿ ದಾಸಿಮಯ್ಯನ ಅಭಿಪ್ರಾಯವೇ ಆಗಿದೆ. ಅವೆರಡೂ ಪರಸ್ಪರ ಒಂದಕ್ಕೊಂದು ಮ್ಯಾಚ್ ಆಗ್ತವೆ. ಇಲ್ಲಿ ದಾಸಿಮಯ್ಯನ ಅಭಿಪ್ರಾಯ ಮತ್ತು ಉಪನಿಷತ್ತುಗಳ ಬ್ರಹ್ಮಜ್ಞಾನಕ್ಕೆ ಗುರು ಬೇಕು, ಇದು ಉಪನಿಷತ್ತಿನ ನಿಲುವು. ಅದೇ ರೀತಿ ಶಿವಜ್ಞಾನ ಪಡೆಯಲಿಕ್ಕೆ ಅಥವಾ ಆ ಆತ್ಮವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಗುರುವಿನ ಮಾರ್ಗದರ್ಶನ, ಗುರುವಿನ ಜ್ಞಾನ ಬೇಕು ಅಂತ. ಭಕ್ತನ ಹೃದಯ ಗುಹೆಯಲ್ಲಿ ಅಂತರ್ಗತವಾಗಿದ್ದ ಶಿವಚೈತನ್ಯವೇ ಹೊರಗೆ ಮೂರ್ತ ರೂಪದ ಗುರುವಾಗಿ ಬಂದು ತನ್ನ ಲೀಲೆಯನ್ನು ತೋರುತ್ತಾನೆ ಎಂಬುದು ದಾಸಿಮಯ್ಯನ 749ನೇ ವಚನ ಹೇಳುತ್ತೆ. ಎನ್ನ ತಾನರಿವುದಕ್ಕೆ ಮುನ್ನ ಎಲ್ಲಿದ್ದೆಯಯ್ಯ, ಎನ್ನೊಳಗೆ ಇದ್ದೆಯಯ್ಯ, ಎನ್ನ ನಾನರಿಯಲು ಮುಂದೆ ಬಂದು ಗುರುರೂಪಾಗಿ ಎನ್ನೊಳಗೆ ಅಡಗಿದ್ದೆಯಲ್ಲ ರಾಮನಾಥ ಅಂತೇಳಿ 749ನೇ ವಚನ ಹೇಳುತ್ತೆ.
ಅಂದರೆ ಭಕ್ತನು ತನ್ನನ್ನು ತಾನು ಅರಿಯುವ ಮೊದಲು ಶಿವನೆಲ್ಲಿದ್ದಾನೆಂಬ ಅಜ್ಞಾನ, ಅಂದರೆ ನಾನು ಬೇರೆ ಶಿವನೇ ಬೇರೆ ಎಂಬ ದ್ವೈತ ಭಾವ ಅವನಿಗೆ ಆವರಿಸಿರುತ್ತದೆ. ಈ ಅಜ್ಞಾನವೆಂಬ ಮಾಯೆ ತೊಲಗಿ ಆತ್ಮಜ್ಞಾನ ಉಂಟಾದಾಗ ಆ ಶಿವ ಬೇರೆಲ್ಲಿಯೂ ಇಲ್ಲ, ತನ್ನೊಳಗೆ ಇದ್ದಾನೆ ಎಂಬ ಅರಿವು ಉಂಟಾಗುತ್ತದೆ. ಹೀಗೆ ಈ ಜ್ಞಾನ ಅಂದರೆ ಶಿವಜ್ಞಾನ, ಅಂದರೆ ನಾನು ಮತ್ತು ಶಿವ ಅಭಿನ್ನ ಎನ್ನುವಂಥದ್ದೇ ಶಿವಜ್ಞಾನ. ಇದನ್ನೇ ಆತ್ಮಜ್ಞಾನ ಅಂತ ಕರೆಯೋದು. ಆತ್ಮಜ್ಞಾನ ಉಂಟಾಗಿದ್ದಾದರೂ ಯಾರಿಂದ ಅಂತ ಹೇಳಿದರೆ, ತನ್ನೊಳಡಗಿದ್ದ ಆ ಶಿವ ಚೈತನ್ಯವೇ ಹೊರಗೆ ಲೌಕಿಕ ಗುರುವಾಗಿ ಬಂದು ಅವನಿಗೆ ಆ ಶಿವಜ್ಞಾನವನ್ನು ಉಂಟು ಮಾಡಿಸಿದ್ದರಿಂದ ಅಂತ. ಅಂದರೆ ಗುರು ಮೂಲವೂ ಕೂಡ ಎಲ್ಲಿದೆ ಅಂತ ಹೇಳಿದರೆ ಆ ಪರಮಾತ್ಮನಲ್ಲೇ ಇದೆ ಅಂತ. ಪರಮಾತ್ಮ ಎಲ್ಲಿದ್ದಾನೆ? ನನ್ನೊಳಗೆ ಇದ್ದಾನೆ. ಆ ಆತ್ಮವೇ ಗುರುವಾಗಿ ಹೊರಗಡೆ ಬಂತು ಅಂತ. ಹೀಗೆ ಭಕ್ತನಲ್ಲಿ ಹೀಗೆ ಗುರುವಿನಿಂದ ಶಿವಜ್ಞಾನದ ಸಾಕ್ಷಾತ್ಕಾರವಾದ ಬಳಿಕ ಆ ಲೋಕದ ಮೂರ್ತ ಗುರು ಇಲ್ಲವಾಗಿ ಬಿಡುತ್ತಾನೆ. ತನ್ನ ಗುರುಶಕ್ತಿಯನ್ನು ಆ ಭಕ್ತನ ಅಂತರ್ಯದಲ್ಲಿಯೇ ನೆಲೆಗೊಳಿಸಿ, ಆ ಗುರುಶಕ್ತಿಯೇ ಅರಿವು, ಅದಕ್ಕಾಗಿ ಅರಿವೇ ಗುರು ಅಂತ. ಅಂದರೆ ಅರಿವೇ ಗುರು ಅನ್ನುವ ಈ ಒಂದು ಜನರಲೈಸ್ಡ್ ಸ್ಟೇಟ್ಮೆಂಟನ್ನು ಈ ರೀತಿ ನಾವು ಅರ್ಥ ಮಾಡ್ಕೋಬಹುದು. ಆದರೆ ಅರಿವೇ ಗುರು ಅಂಥೇಳಿ ಇಡೀ ಇವು ವಚನಗಳಲ್ಲಿ ಬರ್ತಕ್ಕಂಥ ಗುರು ಸಂಸ್ಥೆಯನ್ನೇ ಪೂರ್ಣ ಮರೆಮಾಚಿಬಿಡೋದಲ್ಲ. ಅರಿವೇ ಗುರು, ಆದ್ದರಿಂದ ಗುರು ಅವಶ್ಯಕತೆ ಇಲ್ಲ ಅಥವಾ ಗುರುವಿನ ಅರ್ಥವೇ ಇಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಭಕ್ತನ ಅರಿವೇ ಗುರು ಎಂದಾಕ್ಷಣ ಅವನಿಗೆ ಬಾಹ್ಯ ಗುರು ಅನವಶ್ಯ ಎಂಬುದು ಇಲ್ಲಿ ಅರ್ಥವಲ್ಲ ಅನ್ನೋದನ್ನು ನಮಗೆ ಮುಖ್ಯವಾಗಿ ಗಮನಿಸಬೇಕು. ಇನ್ನು ಮಾನವ ರೂಪದ ಗುರುವಿನ ಮೂಲವೇ ಆತ್ಮರೂಪಿ ಶಿವಚೇತನ. ಆ ಚೇತನ ಭಕ್ತ ಗುರುವಿನ ಹೃದಯವಾಸಿಯಾದುದು. ಗುರುವಿನ ಅಂತರಂಗದಲ್ಲಿದ್ದು ನಂತರ ಭಕ್ತನಿಗೆ ಶಿವಜ್ಞಾನ ಕರುಣಿಸುವವನು ಆ ಶಿವನು. ಅವನು ಆ ಗುರುವಿಗೆ ಆ ಕರುಣಿಸುವ ಶಕ್ತಿ ಕೊಡದೇ ಇದ್ದರೆ ಈ ಸಾಕಾರ ಗುರು ಏನೋ ಕೊಡಲಾರ ಎಂಬುದನ್ನು ಈ ಕೆಳಗಿನ ಜೇಡರ ದಾಸಿಮಯ್ಯನ 816ನೇ ವಚನ ಹೇಳುತ್ತೆ. ನೀನೀಶ ನೀಯದೆ ಮಾನಿಸ ನೀವನೇ, ನೀನೀಶ ನೀಯದೆ ಮಾನಿಸ ನೀವನೇ, ನೀಸುವ ಕಾರಣ ಮಾನಿಸ ನೀವನು. ಆ ಮಾನಿಸನ ಹೃದಯದೊಳು ಹೊಕ್ಕು ನೀಸುವ ಕಾರಣದಿಂದ ನೀನೇ ಶರಣೆಂಬನೆಯ ರಾಮನಾಥ ಅಂತ. ಅಂದರೆ ಕೊಡೋದು ಅಂತ. ಮೇಲಿನ ವಚನದಲ್ಲಿ ವ್ಯಕ್ತವಾದ ನರಹರ ಅಭಿನ್ನ ಎಂಬ ತಾತ್ವಿಕತೆ ಅಲ್ಲಮನಲ್ಲಿಯೂ ಕೂಡ ಇದೆ, ಬಸವಣ್ಣ ಚನ್ನಬಸವಣ್ಣನವರಲ್ಲಿಯೂ ಕೂಡ ಇದೆ. ಇದೆಲ್ಲದಕ್ಕೂ ವೇದಾಂತದ ಸಿದ್ಧಾಂತ ತಳಹದಿಯಾಗಿದೆ ಎಂಬುದನ್ನು ನಾವು ಮರೆಯಬಾರದು. ಇನ್ನು ಹಾವಿನ ಹಾಳ ಕಲ್ಲಯ್ಯನ ವಚನಗಳನ್ನು ನಾವು ನೋಡಬಹುದು. ಪಂಚೇಂದ್ರಿಯಗಳನ್ನು ಹಿಂಗಿಸಿಕೊಂಡು ತಾನು ಸತಿ ಲಿಂಗಪತಿ ಎಂಬ ಭಾವ ಬಲಿದು ಲಿಂಗದ ಪರಮ ಸುಖಕ್ಕೆ ರತಿಭೋಗದಲ್ಲಿ ಸತಿಯಾಗಿರಲು ಶರಣ, ಕಾಯ ಜೀವ ಪಾಪ ಪುಣ್ಯಾದಿ ಇಹಪರ ಎಂಬ ಭೇದ ಭಾವಗಳಳಿದು ಮಹಾಲಿಂಗದಲ್ಲಿ ಅವಿರಳ ಸಂಬಂಧವಾದಲ್ಲಿ ಲಿಂಗೈಕ್ಯನು. ಈ ಷಡುಸ್ಥಳದ ಆದಿಕುಳವು ಆರಿಗೆಯೂ ಅಳವಡದು ಎನ್ನುವ ಕಲ್ಲಯ್ಯನ ಮಾತಿನಲ್ಲಿ ಮಹಾಲಿಂಗ ಎಂದರೆ ಈ ವಿಶ್ವರೂಪಿ ಬ್ರಹ್ಮಾಂಡರೂಪಿ ಪರವಸ್ತು ಪರಬ್ರಹ್ಮವೇ ಆಗಿದೆ. ಆ ವಿಶ್ವರೂಪಿ ಬ್ರಹ್ಮಾಂಡರೂಪಿ ಪರವಸ್ತುವೇ ಇಲ್ಲಿ ಮಹಾಲಿಂಗ ಅಂತ ಅರ್ಥ. ತಾನು ಮತ್ತು ಶಿವ ಪರಬ್ರಹ್ಮ ಅಭಿನ್ನ, ನಾನು ವಿಶ್ವದ ಅಣುರೂಪ ಎಂಬ ಭಾವನೆ ತಾಳಿದವನೇ ಐಕ್ಯಸ್ಥಲಿ. ನಿಷ್ಕಲ ಪರತತ್ವವೇ ಮಹಾಲಿಂಗ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನಿಕ್ಷೇಪವಾಗಿ ನಿಧಾನಿಸಿದ್ದ ಘನಚೈತನ್ಯವೇ ಷಟ್ಸ್ಥಲ ಲಿಂಗ ಮೂಲಾಂಕುರವೆನಿಸುವ ಪರಮಕಳೆ. ಆ ಪರಮಕಳೆಯ ಪರಬ್ರಹ್ಮ ಪರಂಜ್ಯೋತಿ ಪರಾತ್ಪರ ಪರತತ್ವ ಪರಮಾತ್ಮ ಪರಮಜ್ಞಾನ ಪರಮಚೈತನ್ಯ ನಿಕ್ಕಲ ಚರನೆನಿಸುವ ಪರವಸ್ತು ಅಂತೇಳಿ 1159ನೇ ವಚನ ಹೇಳ್ತದೆ. ನಿಕ್ಕಲ ಪರತತ್ವವೇ ಮಹಾಲಿಂಗ ಕ್ಷೇತ್ರ. ಆ ಪರತತ್ವ ಏನಿದೆಯಲ್ಲ ಅದೇ ಮಹಾಲಿಂಗ ಅದು ಅಂತ. ಅದು ಕೊನೆಗೆ ನೋಡಿದ್ರೆ ಅದು ಚರ ಆಗ್ತದೆ. ಅದು ನಿಕ್ಕಲ ಚರವೆನಿಸುವ ಪರವಸ್ತು ಅಂದರೆ ಚರಲಿಂಗ. ಇದು ಜಂಗಮ, ನಮ್ಮ ಕಣ್ಮುಂದೆ ಬರುವಂಥ ಗುರು ಅಥವಾ ಜಂಗಮ, ಇವರು ಚರವಸ್ತುಗಳಿವರು. ಅದು ಪರ. ಅದು ಆ ಪರವೇ ಇಲ್ಲಿ ಚರವಾಗಿ ನಮ್ಮ ಮುಂದೆ ಕಣ್ಮುಂದೆ ಕಾಣುತ್ತದೆ. ಇಲ್ಲಿ ಚರವೆನಿಸುವ ಪರವಸ್ತು ಬೇರಾರು ಅಲ್ಲ, ಜಂಗಮ ಅನ್ನೋದನ್ನು ಅದೇ ಹಾವಿನಾಳ ಕಲ್ಲಯ್ಯನ ಮುಂದಿನ ವಚನ ಹೇಳ್ತದೆ. ಇಂತಿ ನಿರವಯ ಚರಲಿಂಗದ ಚೈತನ್ಯವೆಂಬ ಪ್ರಸನ್ನ ಪ್ರಸಾದಮಂ ಇಷ್ಟಲಿಂಗಕ್ಕೆ ಕಲಾ ಸಾನ್ನಿಧ್ಯವಂ ಮಾಡಿ ಆ ಚರಲಿಂಗದ ಸಾಮರಸ್ಯ ಚರಣಾಂಭುವಿಂ ಮಜ್ಜನಕ್ಕೆರೆದು ಅಂಥೇಳಿ ಹಾವಿನಾಳ ಕಲ್ಲಯ್ಯನ 1159ನೇ ವಚನದಲ್ಲಿ ನೀವು ನೋಡಬಹುದು. ಇದಾದ ಮೇಲೆ ನಾವು ಅರಿವಿನ ಮಾರಿತಂದೆಯ ಕೆಲವು ವಚನಗಳನ್ನು ನೋಡೋಣ. ಅಲ್ಲಿ ಕೂಡ ಶಿವಸ್ವರೂಪ ಮತ್ತು ಜಗತ್ತಿನ ಬಗ್ಗೆ ಅರಿವಿನ ಮಾರಿತಂದೆ ಚರ್ಚೆ ಮಾಡಿದ್ದಾನೆ. ಶಿವ, ಶಕ್ತಿ ಮತ್ತು ತ್ರಿಮೂರ್ತಿಗಳು ಇವರ ಸಂಬಂಧ ಅರಿವಿನ ಮಾರಿತಂದೆಯ 502ನೇ ವಚನ ಕಟ್ಟಿಕೊಡ್ತದೆ. ಮಹಾಮಾಯೆ ಎಂಬ ಶಕ್ತಿ ರೂಪಿನಲ್ಲಿ
ತ್ರಿವಿಧ ಮೂರ್ತಿ ಜನಿಸಿದವು ಎಂಬುದ ತಾನರಿತಲ್ಲಿ, ಅದರಲ್ಲಿ ಮಹಾಮಾಯೆ ಎಂಬ ಶಕ್ತಿ ರೂಪಿನಲ್ಲಿ ತ್ರಿವಿಧ ಮೂರ್ತಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಇವರು ಆ ಮಾಯೆಯಲ್ಲಿಯೇ ಹುಟ್ಟಿದರು ಅಂತ. ತಾ ಪಿತನಾಗಿ ತ್ರಿವಿಧ ಮೂರ್ತಿ ಸುತರಾಗಿ ಬ್ರಹ್ಮನ ಉತ್ಪತ್ತಿಯ ಕೆಡಿಸಿ ವಿಷ್ಣುವಿನ ಸ್ಥಿತಿಗೊಳಗಾಗದೆ ರುದ್ರನ ಲಯದ ಬಾಯಲ್ಲಿ ಸಿಕ್ಕದೆ ಮೀರಿದ ಘನವಸ್ತು ತಾನೇ ಸದಾಶಿವ ಮೂರ್ತಿ ಲಿಂಗವು ತಾನೇ ಅಂತೇಳಿ ಹೇಳ್ತಾನೆ. ಅಂದರೆ ತ್ರಿಮೂರ್ತಿಗಳಿಗೂ ಮೀರಿದ ಸ್ವಯಂಭುವಾದ ಪರಶಿವನು ಸೃಷ್ಟಿ ಸಂಕಲ್ಪ ತಾಳಿ ಸೃಷ್ಟಿ ಸ್ಥಿತಿ ಲಯ ಈ ಕ್ರಿಯೆಗಳನ್ನು ಉಂಟು ಮಾಡಿ ಈ ಜಗದ ವ್ಯಾಪಾರವನ್ನು ನೋಡಿಕೊಂಡು ಹೋಗಲೆಂದು ಶಕ್ತಿಯನ್ನು ಸೃಷ್ಟಿಸಿಕೊಂಡು ಆ ಮಹಾಮಾಯೆಯೊಡಗೂಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿಮೂರ್ತಿಗಳನ್ನು ಸೃಷ್ಟಿಸಿದನು. ಹೀಗೆ ಈ ತ್ರಿಮೂರ್ತಿಗಳಿಗೆ ಪರಶಿವನು ಪಿತ, ಮಹಾಮಾಯೆಯೇ ತಾಯಿ. ಮುಂದೆ ಬ್ರಹ್ಮನ ಉತ್ಪತ್ತಿಯನ್ನು ಕೆಡಿಸಿ ಅಂದರೆ ಅವನಿಗೆ ಸೃಷ್ಟಿಯನ್ನು ಅಸಾಧ್ಯವಾಗಿಸಿ ವಿಷ್ಣುವಿನ ಸ್ಥಿತಿಗೂ ರುದ್ರನ ಪ್ರಳಯಕ್ಕೂ ಅಧೀನವಾಗದೆ ಅವರೆಲ್ಲರಿಗೆ ಮೀರಿದ ಘನವಸ್ತು ತಾನಾಗಿರುವನು ಎಂದು ಆ ಶಿವಸ್ವರೂಪವನ್ನು ಇಲ್ಲಿ ಅರಿವಿನ ಮಾರಿ ತಂದೆ ವರ್ಣಿಸಿದ್ದಾನೆ. ಅಂದರೆ ಮಾಯೆಗೂ ಮೀರಿದವನು, ತ್ರಿಮೂರ್ತಿಗಳಿಗೂ ಮೀರಿದವನು ಯಾರು? ಈ ಪರವಸ್ತುವಾಗಿರ್ತಕ್ಕಂಥ ಪರಮಶಿವ ಅಂತ. ಸ್ವಲ್ಪ ವ್ಯತ್ಯಾಸದೊಂದಿಗೆ ಇದೇ ತಾತ್ಪರ್ಯವನ್ನು ಹೊಂದಿರತಕ್ಕಂಥ ಮತ್ತೊಂದು ಅರಿವಿನ ಮಾರಿ ತಂದೆಯ ವಚನ ಅಂದರೆ 545ನೇದು. ನಾನು ಅದನ್ನು ಗಮನಿಸಿದ್ದೇನೆ, ಆದರೆ ಇಲ್ಲಿ ಅದನ್ನು ಚರ್ಚೆಗೆ ತಗೊಳ್ಳಲ್ಲ. 502 ಮತ್ತು 545ನೇ ವಚನಕ್ಕೂ ಇರುವ ಸ್ವಲ್ಪ ವ್ಯತ್ಯಾಸ ಏನಂದರೆ 502ರಲ್ಲಿ ಶಿವನು ಬ್ರಹ್ಮನ ಉತ್ಪತ್ತಿಯನ್ನು ಕೆಡಿಸುವನು, 545ರಲ್ಲಿ ಶಿವನು ಬ್ರಹ್ಮನಿಗೆ ಸೃಷ್ಟಿ ಕೆಲಸವನ್ನು ವಹಿಸಿಕೊಟ್ಟಿರುವನು. 502ರಲ್ಲಿ ಶಿವನು ವಿಷ್ಣುವಿನ ಸ್ಥಿತಿ ರುದ್ರನ ಲಯ ಇವುಗಳನ್ನು ಮೀರಿದವನು. ಆದರೆ 545ರಲ್ಲಿ ವಿಷ್ಣುವಿನ ಸ್ಥಿತಿ ಕಾರ್ಯಕ್ಕೆ ಲಕ್ಷ್ಮಿಯನ್ನು ಕೊಟ್ಟವನು, ರುದ್ರನ ಪ್ರಳಯ ಕಾರ್ಯಕ್ಕೆ ಉರಿಗಣ್ಣು ಕೊಟ್ಟವನು, ಆ ತ್ರಿಮೂರ್ತಿಗಳಿಗೂ ತನ್ನ ವರಶಕ್ತಿಯನ್ನಿತ್ತವನು ಆಗಿದ್ದಾನೆ ಶಿವ. ಅಂದರೆ 502ನೇ ವಚನದಲ್ಲಿ ತ್ರಿಮೂರ್ತಿಗಳೂ ಶಿವನಿಗೆ ಮಕ್ಕಳಾಗಿದ್ದರೂ ಶಿವನು ಆ ತ್ರಿಮೂರ್ತಿಗಳಿಂದ ಸ್ವತಂತ್ರನೆಂಬ ಭಾವ, ಅವರನ್ನು ಮೀರಿದವನೆಂಬ ಭಾವ ಅಲ್ಲಿ 502ನೇ ವಚನದಲ್ಲಿ ಪ್ರಧಾನವಾಗಿದ್ದರೆ 545ರಲ್ಲಿ ಶಿವನು ಸೃಷ್ಟಿ ಸ್ಥಿತಿ ಲಯ ಎಂಬಿ ತ್ರಿವಿಧ ನಾಸ್ತಿಯಾದವನೆಂದು ಹೇಳಿದ್ದರು. ಇಲ್ಲಿ ಶಿವನು ಆ ತ್ರಿಮೂರ್ತಿಗಳ ಕೆಲಸವನ್ನೆಲ್ಲ ತಾನೇ ಬೆಂಬಲಿಸಿ ಮಾಡಿಸುವನೆಂಬ ಭಾವ ಇಲ್ಲಿ ಪ್ರಧಾನವಾಗಿ ಕಾಣುತ್ತದೆ. ಅಂದರೆ ಪರಬ್ರಹ್ಮ ಸ್ವರೂಪದ ಶಿವನ ಕಲ್ಪನೆಗೆ ತ್ರಿಮೂರ್ತಿಗಳ ಕಲ್ಪನೆಯನ್ನು ಕ್ರಮೇಣ ಬೆಸೆಯಲಾಗಿದೆ. ಈ ತ್ರಿಮೂರ್ತಿ ಶಿವನ ಬೆಸುಗೆ ಪ್ರಾರಂಭದಲ್ಲಿ ಅಷ್ಟಾಗಿ ಇರದೆ ಕ್ರಮೇಣ ಆ ಸಂಬಂಧವನ್ನು ಗಟ್ಟಿಗೊಳಿಸಲಾಗಿದೆ. ಶಿವನಿಗೆ ಈ ಲೋಕ ವ್ಯಾಪಾರದ ಕೆಲಸಗಳನ್ನು ಸಂಬಂಧಿಸಬೇಕೇ ಬೇಡವೇ ಎಂಬ ದ್ವಂದ್ವದಲ್ಲಿ ಈ ಶೈವ ಸಿದ್ಧಾಂತ ರೂಪುಗೊಂಡಿದೆ. ಅವನು ಕಾರಣಕರ್ತನೂ ಹೌದು ಮತ್ತೆ ಅಲ್ಲ, ಅದೆಲ್ಲವನ್ನು ಮೀರಿದವನು ಎಂಬಂಥ ವಿಚಾರಗಳ ನಡುವಿನ ತಾಕಲಾಟ, ಈ ಥರದ ಸ್ವಯಂ ವೈರುಧ್ಯಕ್ಕೆ ಇಲ್ಲಿ ಕಾರಣವಾಗಿದೆ. ಶೈವ ಸಿದ್ಧಾಂತ ಬೆಳೆದಿರೋದೇ ಈ ರೀತಿ, ಅಂದರೆ ಶಿವನನ್ನು ಸೃಷ್ಟಿಗೆ ಭಾಜನನನ್ನಾಗಿ ಮಾಡಬೇಕೋ ಅಥವಾ ಬೇಡವೋ ಅಂತ. ವಚನಕಾರರಲ್ಲಿ ಕಾಣಬರುವ ಇನ್ನೂ ಒಂದು ವೈರುಧ್ಯವನ್ನು ನಾವಿಲ್ಲಿ ಗಮನಿಸಬೇಕು. ಅದೇನೆಂದರೆ ಪೌರಾಣಿಕ ಅವತಾರ ಪುರುಷ ಶಿವನನ್ನು ಒಂದು ಕಡೆ ತಿರಸ್ಕರಿಸುವುದು, ಮತ್ತೆ ಮರಳಿ ವಿಷ್ಣು ಮೊದಲಾದ ವೈದಿಕ ದೇವತೆಗಳೆಲ್ಲರಿಗೂ ಶಿವನೇ ಹೆಚ್ಚು ಎಂಬ ವಾದವನ್ನು ಹೂಡುವಲ್ಲಿ ಆ ಪೌರಾಣಿಕ ಶಿವನ ಕಲ್ಪನೆಗಳ ಕಥೆಗಳ ಮೊರೆ ಹೋಗ್ತಕ್ಕಂಥದ್ದು. ಇದು ಬಹುತೇಕ ಎಲ್ಲ ಶರಣರಲ್ಲಿ ಕಾಣ್ತಕ್ಕಂಥ ಒಂದು ವೈರುಧ್ಯ. ಶರಣರ ಈ ಬಗೆಯ ವೈರುಧ್ಯಕ್ಕೆ ಇಬ್ಬಗೆಯ ವಾದ ತತ್ವದ ವೈದಿಕ ಗುಂಪುಗಳೇ ಕಾರಣ. ವೇದಾಗಮ ಪುರಾಣಾದಿಗಳು ಚತುರ್ಮುಖ ಬ್ರಹ್ಮ, ಇಂದ್ರ, ವಿಷ್ಣು, ರುದ್ರ ಈ ಶಿವಪುರಾಣ ಕಥೆಗಳನ್ನು ಹೆಣೆದು ವಿಷ್ಣು ಸರ್ವೋತ್ತಮವಾದವನ್ನು ಬೆಳೆಸಲು ಹೊರಟು ಶೈವರ ತೀವ್ರ ಪ್ರತಿರೋಧವನ್ನು ಎದುರಿಸಲಾಗದೆ ಆ ಎರಡರ ನಡುವೆ ಸಮನ್ವಯವನ್ನು ತರುವ ನಿಟ್ಟಿನಲ್ಲಿ ಹರಿಹರ ಕಲ್ಪನೆಯನ್ನು ಸೃಷ್ಟಿಸಿದರೆ, ಈ ಪುರಾಣ ಕಲ್ಪನೆಗಳಿಂದ ದೂರವಿದ್ದ ಆತ್ಮವಾದಿಗಳು ವೇದಾಂತಿಗಳು ಪರಬ್ರಹ್ಮವಾದವನ್ನು ಬೆಳೆಸಿದರು. ಈ ಉಭಯರು ಈ ಶರಣರಿಗೆ ವಿರೋಧ ಪಕ್ಷಗಳಾಗಿದ್ದ ಕಾರಣಕ್ಕೆ ಶರಣರು ವೇದಾಗಮ ಪುರಾಣ ಪಕ್ಷದ ವಿಷ್ಣು ಸರ್ವೋತ್ತಮವಾದಿಗಳಿಗೆ ಉತ್ತರಿಸುವಲ್ಲಿ ಪುರಾಣದ ಶಿವನನ್ನು ಅವಲಂಬಿಸಿ ಆ ಕಥೆಗಳನ್ನೆಲ್ಲ ವೈದಿಕರಿಗೆ ಹೇಳುತ್ತಾರೆ. ಪರಬ್ರಹ್ಮ ದ್ವೈತಾದ್ವೈತವಾದದ ವೈದಿಕರಿಗೆ ಉತ್ತರಿಸುವಲ್ಲಿ ತಮ್ಮ ಶಿವನು ತ್ರಿಮೂರ್ತಿಗಳನ್ನು ಮೀರಿದ ಬಟ್ಟಬಯಲು ಶೂನ್ಯ ಆಮೇಲೆ ನಿಶೂನ್ಯ ಎಂಬ ವಾದಕ್ಕೆ ಮರಳುತ್ತಾರೆ. ನೋಡಿ, ಇವರಲ್ಲಿ ಈ ಶರಣರಲ್ಲಿ ಈ ಥರದ ದ್ವಂದ್ವಗಳಿಗೆ ಈ ರೀತಿಯ ಕಾರಣ. ಇವರಿಗೆ ಪ್ರತಿಪಕ್ಷಗಳಾಗಿದ್ವಲ್ಲ ಅವರಿಗೆ ಉತ್ತರ ಕೊಡೋದು ಇವರು. ಅದರಿಂದ
ಶರಣರಿಗೆ ಯಾರ್ಯಾರು ವಿರೋಧ ಪಕ್ಷಗಳಾಗಿದ್ದರು ಅಂತ ಹೇಳಿದರೆ, ವಿಷ್ಣು ಸರ್ವೋತ್ತಮವಾದ ಬೆಳೆಸಲು ಹೊರಟು ಶೈವರ ಪ್ರತಿರೋಧವನ್ನು ಎದುರಿಸಲಾಗದೆ ಆ ಎರಡರ ನಡುವೆ ಸಮನ್ವಯ ತರುವ ನಿಟ್ಟಿನಲ್ಲಿ ಹರಿಹರ ಕಲ್ಪನೆಯನ್ನು ಸೃಷ್ಟಿಸಿದರೆ, ಈ ಪುರಾಣ ಕಲ್ಪನೆಗಳಿಂದ ದೂರವಿದ್ದ ಆತ್ಮವಾದಿಗಳು ವೇದಾಂತಿಗಳು ಪರಬ್ರಹ್ಮವಾದವನ್ನು ಬೆಳೆಸಿದರು. ಈ ಉಭಯರೂ ಶರಣರಿಗೆ ವಿರೋಧ ಪಕ್ಷಗಳಾಗಿದ್ದ ಕಾರಣಕ್ಕಾಗಿ ಶರಣರು ವೇದಾಗಮ ಪುರಾಣ ಪಕ್ಷದ ವಿಷ್ಣು ಸರ್ವೋತ್ತಮವಾದಿಗಳಿಗೆ ಉತ್ತರಿಸುವಾಗ ಪುರಾಣದ ಶಿವನನ್ನು ಅವಲಂಬಿಸಿ ಆ ಕಥೆಗಳನ್ನೆಲ್ಲ ವೈದಿಕರಿಗೆ ಹೇಳ್ತಾರೆ. ಪರಬ್ರಹ್ಮ ದ್ವೈತಾದ್ವೈತವಾದದ ವೈದಿಕರಿಗೆ ಉತ್ತರಿಸುವಲ್ಲಿ ತಮ್ಮ ಶಿವನು ತ್ರಿಮೂರ್ತಿಗಳನ್ನು ಮೀರಿದ ಬಟ್ಟ ಬಯಲು ಶೂನ್ಯ ಅಂತ ಈ ವಾದಕ್ಕೆ ಅವರು ಮರಳುತ್ತಾರೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ವೇದಾದಿಗಳನ್ನು ವಿರೋಧಿಸುತ್ತಲೇ ಮತ್ತೆ ವೇದಗಳಿಗೆ ಮರಳುವ ವಚನಕಾರರ ಸಮ್ಮಿಶ್ರಣ ದೃಷ್ಟಿಗೆ ಈ ಕೆಳಗಿನ ವಚನ ಉದಾಹರಣೆ ಆಗಬಹುದು. ಅರಿವಿನ ಮಾರಿತಂದೆಯ ವಚನ: ವೇದ ಪ್ರಣವದ ಮೂಲ, ಶಾಸ್ತ್ರ ಪ್ರಣವದ ಶಾಖೆ, ಪುರಾಣ ಪ್ರಣವದ ಪರ್ಣ, ಪರಾಶಕ್ತಿ ಭೇದ ಪ್ರಣವದ ಒಡಲಾಗಿ ಶಕ್ತಿ ಸಮೇತವಾದೆಯಲ್ಲ ಎನ್ನಂಗಕ್ಕೆ ಕುರುಹಾಗಿ ಮನಕ್ಕೆ ಅರಿವಾಗಿ ಬೆಳಗಿಂಗೆ ಕಳೆಯಾಗಿ ನಿಂದು ತೋರುತ್ತಿದ್ದವ ನೀನೇ ಸದಾಶಿವಮೂರ್ತಿ ಲಿಂಗವು ನಾಮರೂಪಾಗಿ ಅಂಥೇಳಿ 546ನೇ ವಚನ ಹೇಳುತ್ತೆ. ಈ ವಚನದಲ್ಲಿ ಓಂ ನಮಃ ಶಿವಾಯ ಎಂಬ ಪ್ರಣವ ಸಹಿತ ಮಂತ್ರವನ್ನು ವೈದಿಕರ ವೇದ ಶಾಸ್ತ್ರ ಪುರಾಣಗಳಿಗೆ ತಳುಕು ಹಾಕಲೆತ್ನಿಸಿದ್ದಾನೆ ಮಾರಿತಂದೆ. ವೇದವೇ ಪ್ರಣವದ ಮೂಲ ಎಂಬ ಪ್ರತಿಪಾದನೆಯೂ ಸಹ ವೈದಿಕವಾದಕ್ಕೆ ವಿರುದ್ಧವಾದುದು. ಏಕೆಂದರೆ ಓಂ ಪ್ರಣವವನ್ನು ವೈದಿಕರು ಸ್ವೀಕರಿಸಿ ಅರ್ಥ ಮಾಡಿಕೊಳ್ಳುವ ಬಗೆ ಬೇರೆ, ಶರಣರು ಶೈವಪಂಥೀಯರೂ ಅರ್ಥ ಮಾಡಿಕೊಳ್ತಕ್ಕಂಥ ರೀತಿಯೇ ಬೇರೆ. ಇಷ್ಟು ವಿಚಾರವನ್ನು ನಾನು ಈ 4A ವಿಡಿಯೋದಲ್ಲಿ ಚರ್ಚಿಸಿ ಮುಂದಿನ ಮತ್ತೆ ಬೇರೆ ಶರಣರ ವಿಚಾರವನ್ನು, ಅಂದರೆ ಇದೇ ತಾತ್ವಿಕ ಹಿನ್ನೆಲೆಯ ವಿಡಿಯೋವನ್ನು 4B ಅಂತ ನಾನು ಅದರಲ್ಲಿ ಮುಂದುವರಿಸ್ತಾ ಇದ್ದೇನೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.